ಓಕೆ, ಎಲ್ರಿಗೂ ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಸೂರಜ್. ಸೊ ಗಂಟೆ 11 ಆಯ್ತು, ನಾನು ಬರೋ ಟೈಮ್ ಆಯ್ತು. ಸೊ ನೀವು ನೋಡ್ತಿದ್ದೀರಾ ಸಿರಿ ಪ್ರೆಸೆಂಟ್ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವಿವತ್ತಿದ್ದೀವಿ ಬಸವೇಶ್ವರ ನಗರದ ಹೌಸಿಂಗ್ ಬೋರ್ಡ್ ಬಳಿ ಇದ್ದೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಹೊಸ ಫ್ಯಾಮಿಲಿ, ಹೊಸ ಮನೆ, ಸೊ ಹೊಸ ಆಟ, ಹೊಸ ಊಟ, ಸೊ ಏನೆಲ್ಲ ಸ್ಪೆಷಲ್ ಇರುತ್ತೆ ಈ ಫ್ಯಾಮಿಲಿ ನೋಡೋಣ ಬನ್ನಿ. ನಮಸ್ತೆ ನಮಸ್ತೆ, ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ನೀವು? ಸೂಪರ್ ಆಗಿದೆ. ಇದೇನು ಸ್ಪೆಷಲ್? ಸ್ವೀಟ್ ತಿಂದು ಬರೀ ಅತಿಥಿಗಳಿಗೆ ಇರುತ್ತಾ? ಸಿಹಿ ತಿಂದು ಸ್ಟಾರ್ಟ್ ಮಾಡೋಣ ಅಂತ. ಹೋಗುವ. ಥ್ಯಾಂಕ್ ಯು. ಓಕೆ, ಎಲ್ರಿಗೂ ನಮಸ್ಕಾರ. ನಮಸ್ತೆ. ಎಲ್ರು ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸೊ ಮೊದಲಾಗಿ ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಸೊ ಓಕೆ ಮೇಡಮ್, ನಿಮ್ಮ ಹೆಸರು? ರಂಜಿತಾ. ರಂಜಿತಾ ಪವನ್ ಕುಮಾರ್. ಏನು ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್ ಓನ್ ಕಂಪ್ನಿ ಇದೆ. ಹೌದಾ? ಏನು ಕಂಪ್ನಿ ಹೆಸರು? ಟ್ಯಾಲಿ ಸಾಫ್ಟ್ವೇರ್ ಸೇಲ್ಸ್ ಆ್ಯಂಡ್ ಸರ್ವಿಸ್. ಅಂದರೆ ಸಾಫ್ಟ್ವೇರ್ ಕಂಪ್ನಿ. ಸಾಫ್ಟ್ವೇರ್ ಕಂಪ್ನಿ. ಓಕೆ, ಸೂಪರ್. ಸೊ ಇವ್ರನ್ನೆಲ್ಲರೂ ನೀವೇ ಪರಿಚಯ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿನ? ನನ್ನ ಹಸ್ಬೆಂಡ್ ಪವನ್ ಕುಮಾರ್. ಇವರೇನಾ ನಿಮ್ಮ ಹಸ್ಬೆಂಡು? ಇವ್ರ ಬಗ್ಗೆ ನಾನು ಹೇಳ್ತಿದ್ದಾಗ ಅಯ್ಯೋ ನಮ್ಮ ಹಸ್ಬೆಂಡ್ ಇದ್ದಾರೆ, ಅಯ್ಯೋ ನೀವೇನಾ ಸರ್? ಹೌದು, ಖಂಡಿತವಾಗಿ. ಹೇಳಿದ್ದೆ ಅಷ್ಟೇ, ಇವಾಗ ನೋಡಿ. ಓ ಸರ್, ನಮಸ್ತೆ ಸರ್. ಸರ್ ನಮಸ್ಕಾರ. ಸೂಪರ್. ಏನು ಮಾಡ್ಕೊಂಡಿದ್ದಾರೆ ಇವರು? ಅವರಿಬ್ರು ಒಂದೇ ಕಂಪ್ನಿ. ನಾನು ಇವ್ರದೇ ಕಂಪ್ನಿಲಿ ಕೆಲಸ ಮಾಡ್ತೀನಿ. ಆ ಥರ ಏನಿಲ್ಲ, ಇವ್ರದೇ ಕಂಪ್ನಿ, ನೇಮ್ ನಂದಷ್ಟೇ. ಏನಿಲ್ಲ ಸರ್, ಅವ್ರ ಕಂಪ್ನಿಲಿ ನಾನು ಕೆಲಸ ಮಾಡ್ತೀನಿ. ಅಷ್ಟೇ. ಓನರ್ ಅವರು ನಾವು ಕೆಲಸ ಮಾಡ್ತೀವಿ. ಆಫೀಸಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಯಾರ್ದು ಕಂಪ್ನಿ ಅಂತ ಅವಾಗ. ಹೌದಾ? ಆಕ್ಚುಲಿ ಇಬ್ರದ್ದು ಕಂಪ್ನಿ ಇಬ್ರು ನೋಡ್ಕೊಂತ ಇದೀವಿ. ಸುಮ್ಮನೆ ಇಬ್ರು ಒಬ್ರಿಗೊಬ್ರು ಕಾಲು ಇಟ್ಕೊತಿರ್ತೀರಾ? ಓಕೆ, ಸೊ ನಿಮ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜಾ? ಲವ್ ಕಮ್ ಅರೇಂಜ್. ಓಹೋ, ಅದೇ ಲವ್ ಮಾಡಿದ್ವಿ, ಆಮೇಲೆ ಮ್ಯಾರೇಜ್ ಆಗಿದೆ. ಸೊ ಹಿಂಗೆ ಸರಿ ಲವ್ ಹಿಂಗೆ ಸ್ಟಾರ್ಟ್ ಆಯಿತು? ಸರ್, ನಾನು ಅವರು ಸೇಲ್ಸ್ ಮಾಡ್ತಿದ್ದ ಪ್ರಾಡಕ್ಟ್ಗೆ ಕಸ್ಟಮರ್. ಟ್ಯಾಲಿ ಸಾಫ್ಟ್ವೇರ್. ಅಂದರೆ ನನಗೆ ಇನ್ನೂ ಕ್ಲಾರಿಟಿ ಬೇಕು, ಇನ್ನೂ ಕ್ಲಾರಿಟಿ ಸಿಗ್ತಿಲ್ಲ ನನಗೆ. ಓಕೆ ಸರ್, ನಿಮ್ಮ ಲವ್ ಸ್ಟೋರಿ ಇದ್ವಿ ಏನಿದೆ ಅಲ್ಲಿ? ಏನಾದರೂ ಕಾಣಿಸ್ತಿದ್ಯಾ? ಬಿಡಿ 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 ಬಿಡಿ. ಎಸ್, ಓಕೆ ಸರ್. ಓಕೆ, ಎಲ್ಲಿ ಫಸ್ಟ್ ಅವ್ರನ್ನ ಮೀಟ್ ಮಾಡಿರೋದು ನೀವು? ಸರ್, ಮೀಟ್ ಮಾಡಿದ್ದು ಅಂದರೆ ನಾನು ಟ್ಯಾಲಿ ಅಕೌಂಟಿಂಗ್ ಫೀಲ್ಡಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸಾಫ್ಟ್ವೇರ್ನ ಬೈ ಮಾಡಿಕ್ಕೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ಹಾಂ. ಸೊ ನನಗೆ ಪರಿಚಯ ಆಗಿದ್ದು ನನ್ನ ಫ್ರೆಂಡ್ ಕಡೆಯಿಂದ. ಹಾಂ. ಸೊ ಇವರು ನನ್ನ ಫ್ರೆಂಡಿಗೆ ಫ್ರೆಂಡು. ನಿಮ್ಮ ಫ್ರೆಂಡಿಗೆ ಫ್ರೆಂಡ್. ಓಕೆ, ಅಲ್ಲಿ ಆಮೇಲೆ ಆಮೇಲೆ ಮುಂದೆ ಮುಂದೆ ಇಂಟ್ರೆಸ್ಟಿಂಗ್ ಇದೆ. ಸೊ ಹಾಗೆ ಪರಿಚಯ ಆಗಿ, ಪರಿಚಯ ಬಿಸ್ನೆಸ್ ಆಗಿ, ಬಿಸ್ನೆಸ್ ಲವ್ ಆಗಿ, ಲವ್ ಆದ್ಮೇಲೆ ಮದುವೆ ಆದ್ಮೇಲೆ ಒಂದು ಮಗು. ಪರ್ಚೇಸ್ ಓಕೆ, ಅದು ಸಾಫ್ಟ್ವೇರ್ ಪರ್ಚೇಸ್ ಮಾಡಿದ್ರಿ. ಮಾಡಿದಾಗ ಏನಾದ್ರು ಸ್ಪಾರ್ಕ್ ಆಯ್ತು ಅನ್ಸುತ್ತೆ ಅಲ್ವಾ ಲವ್? ಫೋಟೋ ನೋಡಿ ಅಟ್ರಾಕ್ಟ್ ಆಗಿದ್ದು ಹೇಳ್ತಿಲ್ಲ ಆಗಿರ್ಬೋದು. ಯಾವ್ದ್ರಲ್ಲಿ? ವಾಟ್ಸಪ್ ಅಲ್ಲ, ಸ್ಟೇಟಸ್ಸು, ಡಿ ಪಿ ನೋಡಿ ಅಲ್ವಾ? ಓಹೋ, ಡಿ ಪಿ ನೋಡಿ ಸುಮ್ಮನೆ ನೈಸ್ ಫೋಟೋ ಅಂತ ಏನಾದ್ರು ಹಾಕಿರ್ತಾರೆ. ನೈಸ್ ಏನಿಲ್ಲ. ಯಾರಿದು ಹುಡುಗಿ ಚೆನ್ನಾಗಿದ್ದಾಳಲ್ಲ ಅಂತ ಕೇಳ್ಕೊಂಡಿದ್ದಾರೆ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಈಗಿನ ಕಾಲದಲ್ಲೆಲ್ಲ ಹೆಣ್ಮಕ್ಳು ಟಚ್ ಮಾಡೋದು ಬಹಳ ಕಷ್ಟ. ಅಲ್ಲಿಂದ ಆಮೇಲೆ ಮೆಸೇಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡೈಲಿ? ಡೈಲಿ ಏನಿಲ್ಲ ಸರ್. ಹಾಗಾಗಿ ಗುಡ್ ಮಾರ್ನಿಂಗ್, ಹ್ಯಾಪಿ ಮೆನ್ಸ್ ಡೇ, ಆ ಥರ ನಿಮ್ದು ಸ್ಟೇಟಸ್ ಹಾಕಿದ್ರೆ ಅಷ್ಟೇ ಒಂದು ರಿಪ್ಲೈ ಇರುತ್ತೆ. ಅದಕ್ಕೇನು ಮಾಡ್ತಿದ್ರು, ಅವಾಗ ಮಾಡ್ತಿದ್ರು. ಈಮೇಲೆ ಮಾಡಲ್ಲ, ಈಗ ಬೇಡ. ಪರ್ಚೇಸ್ ಆದ್ಮೇಲೆ ನಮ್ದೇ ಅಲ್ವಾ? ನೋಡೋದು ಇಲ್ಲ ಸ್ಟೇಟಸ್. ಅದೊಂದು ಗಾದೆ ಇದೆಯಲ್ವಾ ನಿಮಗೆ? ಏನೇಳಿ? ಮೀನನ್ನ ಹಿಡಿಯೋವರೆಗೂ ಅಷ್ಟೇ ಅದು ಗಾಢ. ಆಮೇಲೆ ಫ್ರೈ ಮಾಡ್ಕೊತೀವಿ. ಎಲ್ಲ ಗಂಡಸರು ಹೀಗೆ ಹೇಳೋದು ಮದುವೆ ಆದ್ಮೇಲೆ. ಓಕೆ ಸರ್, ಅಲ್ಲಿಂದ ಯಾರು ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು? ಇವರೇನಾ? ಅತ್ಯಸ್ತಿ ಅವರೇ. ಹೌದಾ? ಏನು ಅಂತ ಮಾಡಿದ್ರು? ಸೈಲೆಂಟ್ ಆಗಿ ಕೂತಿದಾರೆ, ಗೊತ್ತಾಗಲ್ಲ. ಏನು ಅಂತ ಮಾಡಿದ್ರು ಅವರು? ಏನಂತ ನಿಮ್ ಅನ್ಕೊಂಡ್ರೆ ನಂಗೆ ಇಷ್ಟ. ನಾನು ಹೆಂಗ್ ಅನ್ಕೊಂಡಿದ್ದೆ ಆ ತರ ಇದ್ದೀರಾ ನೀವು. ನನ್ನ ಹುಡುಗಿ ಈ ತರ ಇರ್ಬೇಕು ಅಂತ ಅನ್ಕೊಂಡಿದ್ದೆ, ನೀವು ಎಕ್ಸಾಕ್ಟ್ಲಿ ಅದೇ ತರ ಇದ್ದೀರಾ. ಇದಕ್ಕೆ ನೀವೇನು ರಿಪ್ಲೈ ಕೊಟ್ರಿ? ನಾನು ಸ್ವಲ್ಪ ಟೈಮ್ ತಗೊಂಡೆ. ಟೈಮ್ ಓಕೆ, ಬಟ್ ಅದಕ್ಕೊಂದು ರಿಪ್ಲೈ ಕೊಡ್ತಾರಲ್ವಾ, ಥ್ಯಾಂಕ್ ಯು ಅಂತ? ಆಕ್ಚುಲಿ ನಾನು ಅನ್ಕೊಂಡಂಗೆ ಅವರು ಇದ್ರು. ನಾನು ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನನ್ನ ಮದ್ವೆ ಆಗೋರು ಆ ತರನೇ ಇದ್ರು ಅವರು. ಸೊ ಹಾಗಾಗಿ ಓಕೆ ಅಂತ ಹೇಳಿದೆ. ಟಕ್ ಅಂತ ಹೇಳಿದ್ರು? ಕೋಇನ್ಸಿಡೆನ್ಸ್ ಅಲ್ಲ, ಇಮಿಡಿಯೇಟ್ ಹೇಳಲಿಲ್ಲ. ಹೆಣ್ಮಕ್ಳು ಇಮಿಡಿಯೇಟ್ ಆಗಿ ಎಲ್ಲ ಹೇಳ್ತಾರೆ. ನಾರ್ಮಲ್ ಫ್ರೆಂಡ್ಸ್ ತರ ಸ್ವಲ್ಪ ದಿನ ಮಾತಾಡ್ತಾ ಇದ್ವಿ, ಆಮೇಲೆ ಹೋಗ್ತಾ ಹೋಗ್ತಾ ಲವ್ ಗಿಟರ್ ಆಯಿತು. ಸೊ ಆಮೇಲೆ ನೆಕ್ಸ್ಟು ಲವ್ ಆದಮೇಲೆ ಲವ್ ಸ್ವಲ್ಪ ಓಕೆ ಸೀರಿಯಸ್ ಆಗಿನ ಮುಂಚೆ ನಾನೇನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಕಂಪ್ಲೀಟ್ ಲವ್ ಅಂದ್ರೆ ಕಂಪ್ಲೀಟ್ ಲವ್ ಅಲ್ಲೇ ಮುಳುಗಿದ್ಯಲ್ಲ. ಸೊ ಅವರು ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಪ್ಲಾನಿಂಗ್. ಸೊ ಅವ್ರು ಅದೇ ಫೀಲ್ಡಿಂದ ಬಂದಿದ್ದರಿಂದ ಅವ್ರ ಪ್ರಾಡಕ್ಟ್ನ ಚೂಸ್ ಮಾಡಿ ಒಂದು ಸಣ್ಣದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿ. ಸೊ ಈ ನೈಟ್ ಕಾಲ್ಸ್ ಎಲ್ಲ ಇರಲಿಲ್ವಾ? ಇತ್ತು ಸರ್, ನಾರ್ಮಲ್ ಆಗಿ ಅದೆಲ್ಲ ಇರುತ್ತೆ. ಎಷ್ಟು ಬೆಳಿಗ್ಗೆವರೆಗೂ ಮಾತಾಡಿ ಇದ್ದಿರುತ್ತೆ?
ಒಂದು ದಿನ ಆ ಥರ ಇಲ್ಲ ಇಲ್ವಾ? ಆ ಥರ ಇಲ್ಲ. ಅಷ್ಟರಲ್ಲಿ ಆಗಲೇ ಸ್ವಲ್ಪ ಲೈಫ್ ಪ್ರೊಫೆಷನಲ್ ದುಡ್ಡು ಸಂಪಾದನೆ ಎಲ್ಲ ಬಂದ್ಬಿಟ್ಟಿತ್ತಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲ. ಸೊ ಮನೆಯಲ್ಲಿ ಹೆಂಗ್ ಒಪ್ಸಿದ್ರಿ? ಸೊ ಅದು ಯುದ್ಧ, ಅದೊಂದು ದೊಡ್ಡ ಟಾಸ್ಕ್ ಅಲ್ಲ. ಯುದ್ಧನೇ ಆಯ್ತು. ನಾನು ಆಲ್ಮೋಸ್ಟ್ 99% ಲವ್ ಸ್ಟೋರಿ ಕೇಳಿದ್ದೀನಿ. ಬಂದು ಜಾಮ್ ಆಗುದೇ ಮನೇಲಿ ಒಪ್ಸೋ ವಿಷಯ. ಹಾಗೆ ಆಯ್ತು. ಹೌದಾ? ಇತ್ತು. ಆಮೇಲೆ ಏನಿಲ್ಲ, ಈಗೆಲ್ಲ ನೋಡಿ ಎಲ್ಲರೂ ಇದ್ದಾರೆ, ತೊಂದರೆ ಇಲ್ಲ. ಸೊ ಆರಾಮ ಅದಿರುತ್ತೆ. ಲವ್ ಅಂತ ಅಂದಮೇಲೆ ಪ್ಲಸ್ ಮೈನಸ್ ಇದ್ದೇ ಇರುತ್ತೆ. ಅದೆಲ್ಲ ಇದ್ದೇನೆ ನಾವು ಹೇಳ್ಕೊಳ್ಳೋದಕ್ಕಾಗಲ್ಲ. So ಈ ಥರ ಇತ್ತು ನಮ್ಮ ಲವ್ ಸ್ಟೋರಿ ಅಂತ ಹೇಳ್ಕೊಳ್ಳೋದಕ್ಕಾಗಲ್ಲ. ಇವಾಗ ಆಯ್ತು ಎಲ್ಲ ಆಯ್ತಾ ನಮ್ಮ ಲೈಫಲ್ಲಿ ಅಂತ ಅನ್ಸುತ್ತೆ. ಇವಾಗೆಲ್ಲ ಆರಾಮಾಗಿದ್ದೀವಿ. ಎಲ್ರೂ okay. ಏನಂದ್ರೆ ಅಪ್ಪು ಅವ್ರು ಸತ್ತಿದ್ದ ದಿನ ನಮ್ಮನೇಲಿ ವಿಷಯ ಗೊತ್ತಾಗಿದೆ. ಮಾಡ್ತಾ ಇದೀವಿ ಅಂತ ಅದೊಂದು ಮೆಮೊರಿ ಮತ್ತೆ ಇವಾಗ್ಲೂ ಹೇಳ್ತಾ ಇರ್ತಾರೆ. ಈಗಲೂ ಹೇಳ್ತಾ ಇರ್ತಾರೆ. ಹಾಗಾದ್ರೆ ನೀವು ಒಂದಾಗ್ಲಿಕ್ಕೆ ಅಪ್ಪು ಸರ್ ನಮ್ಮ ಮಗ ಇವಾಗ್ಲೂ ಹೇಳ್ತಿರ್ತಾರೆ ಅವರು. ಸೊ ಇವಾಗ್ಲೇ ನಾವು ಅವನ ಅಪ್ಪು ಅಂತಾನೆ ಕರಿತೀವಿ. ನಾವು ನಾರ್ಮಲ್ ಆಗಿ ಹೌದಾ? ಅಪ್ಪು ಅಂತಾನೆ ಸ್ಟಾರ್ಟ್. ನೋಡಿ ಪಾಪ ನೀವು ಒಂದಾಗ್ಲಿಕ್ಕೆ ಅಪ್ಪು ಸರ್ ಕಾರಣ ಆಗಿದ್ದಾರೆ ನೋಡಿ. ಸೊ ಹೆಂಗ್ ಗೊತ್ತಾಯ್ತು? ಕೋಟಿಗೆ ಇರೋ ಮಗನೇ ಇಲ್ಲ, ಇಂಥ ಮಗನ್ ಕಟ್ಕೊಂಡು ನಾನು ಇನ್ನೇನು ಅವತ್ತೇ ಹೇಳಿದ್ರು ನೀನ್ ಇರ್ಬೇಕು, ನೀನ್ ಬೇಕು, ನೀನ್ ಚೆನ್ನಾಗಿದ್ರೆ ಸಾಕು ಅಂತ. ಹೌದಾ? ಹೆಂಗ್ ಗೊತ್ತಾಯ್ತು? ಸರ್ ಅದು ಹೇಳ್ಬೇಕಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಏನ್ ಅನ್ಕೊಂಡಿರ್ಬೋದು. ಎಲ್ಲೋ ನೀವು ಬೆಳಿಗ್ಗೆ ಎಲ್ಲ ಹೋಗಿರ್ತೀರಾ ಕಾಫಿಯ ಟೀಯ ಹೋಟೆಲ್ಗೆ, ಎಲ್ಲೋ ನೀವು ನೋಡಿರ್ತಾರೆ. ಮೆಸೇಜ್ ಕಾಲ್ ಬಂದಾಗ ಅಮ್ಮ ಏನಾದ್ರು ಹಳೇ ಕಾಲದ ಫಿಲಮ್ ತರ ನಾವು ನಾನೊಂದು ಲೆಟರ್ ಬರ್ದಿದ್ದೆ ನಮ್ಮ ಅಪ್ಪ. ಆ ವಿಷಯದಲ್ಲಿ ಇವ್ರ ಬ್ರಿಲಿಯನ್ಸ್ ನೀವು ಅಪ್ರಿಶಿಯೇಟ್ ಮಾಡ್ಬೇಕು. ರಿಲಯನ್ಸ್ ಅನ್ನೋದಕ್ಕಿಂತ ಸ್ವಲ್ಪ ಅಪ್ಪ ಅಮ್ಮನ ಮುಂದೆ ಹೇಳ್ಕೊಳಕ್ ಸ್ವಲ್ಪ ಕಷ್ಟ ಆಗತ್ತಲ್ಲ. ಅವ್ನು ಲೆಟರ್ ಬರ್ದೋಗಿದ್ದು. ಅಲ್ಲ ಮನೇಲಿ ಲೆಟರ್, ಇಲ್ಲಿ ಆಕ್ಚುಲಿ ಅಪ್ಪ ಅಮ್ಮ ಇರೋದು ಊರಲ್ಲಿ. ಸೊ ಇಲ್ಲಿ ನಾವಿರೋದ್ರಿಂದ ಇಲ್ಲಿಂದ ಊರಿಗೆ ಲೆಟರ್ ಬರ್ದಿದ್ದೆ ಅಪ್ಪ ಅಮ್ಮ. ಅಪ್ಪ ಅಮ್ಮ ನೋಡಿದ ತಕ್ಷಣ ಫೋನ್ ಬಂದಿಲ್ವಾ? ಫೋನ್ ಬಂದ ತಕ್ಷಣ ನಿಮ್ಗೆ ಫಸ್ಟ್ ಫೋನ್ ಭಯ ಆಗಿಲ್ವಾ? ಅಮ್ಮನೇ ಫಸ್ಟ್ ಫೋನ್ ಮಾಡಿದ್ದು. ಅದು ಅವತ್ತು ನಮ್ಮ ಇವ್ರು ಹಸ್ಬೆಂಡ್ ಇರ್ಲಿಲ್ಲ ಮನೇಲಿ. ಇದ್ದಿದ್ರೆ ಏನೇನೋ ಆಗೋಗೋದು. ನಮ್ಮ ಮಾವ ಸ್ವಲ್ಪ ಶಾರ್ಟ್ ಟೈಮ್ ಜಾಸ್ತಿ ಅಷ್ಟೇ ಕೂಲ್ ಆಗ್ಬಿಟ್ರೆ ಅಷ್ಟೇ ಇವತ್ತು ಬರ್ಬೇಕಿತ್ತು ಅವ್ರು ಆಕ್ಚುಲಿ ಡ್ರಾಮಾ ಅದು ಇದೆಲ್ಲ ಮಾಡ್ತಾ ಇರ್ತಾರೆ. ಹೌದಾ? ಸ್ವಲ್ಪ ರೋಡ್ ಸೈಡ್ ಡ್ರಾಮಾಸ್ ಮಾಡ್ತಾರೆ. ಬಟ್ ಆದ್ರೂ ಅವ್ರಿಗೆ ಗೊತ್ತಾಗಿರುತ್ತೆ ಅಲ್ವಾ? ಗೊತ್ತಾದಾಗ ಗೊತ್ತಾಯ್ತು. ಆದ್ರೂ ಅವರು ಮದ್ವೆಗೆ ಹೋಗಿದ್ರು, ಒಂದು ಫ್ರೆಂಡ್ ಮಗನ್ ಮದ್ವೆಗೆ ಹೋಗಿದ್ರು. ಆವಾಗ ಹೇಳ್ದೆ ಹಿಂಗ ಫೋನಲ್ಲಿ ಹೇಳಿದ್ರ ಪಾಪ ಅವ್ರು ಊಟ ಮಾಡ್ತಿದ್ರೆ ಲೇಟ್ ಕೇತ್ ನನ್ನ ಮಗ ಬಂದೇರು ಅಂತ ಕಟ್ ಮಾಡಿಟ್ರ. ಇಲ್ಲ ಆತರ ಏನು ಇರ್ಲಿಲ್ಲ. ಆಯ್ತು ಬಿಡು, ಅವ್ನು ಇಷ್ಟ, ಅವನು ಇಷ್ಟ ಬಿಡು, ಇನ್ನ ಏನಕ್ಕೆ ನಮ್ಗೆ ಮಕ್ಕಳು ಆಗೋಯ್ತು. ಆಕ್ಚುಲಿ ಸಡನ್ ಆಗಿ ಗೊತ್ತಾಯ್ತಲ್ಲ ಅವ್ರಿಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಈ ತರ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ವಿ, ಹೇಗ್ ಮಾಡ್ದ. ಆಮೇಲೆ ಬಂದು ಅಲ್ಲ ನಿಮ್ಗೊಂಚೂರು ತಾಳ್ಮೆ ಬೇಕಲ್ವಮ್ಮ? ನೀವು ಅಷ್ಟು ಬೇಗ ಹಾಕೊಡ್ದ ಫೋನಲ್ಲಿ ಮನೆಗೆ ಬರಲ್ವ ಅವರು? ಮದ್ವೆ ಫಂಕ್ಷನ್ ಮುಗಿಸ್ಕೊಂಡು ಅವ್ರ ಪಾಪ ಅಲ್ಲಿ ಊಟನ ಕರೆಕ್ಟಾಗಿ ಮಾಡಿಲ್ಲ. ಏನ್ ಹೇಳಲಿಲ್ಲ, ನಾನು ತಕ್ಷಣ ಹೇಳಲಿಲ್ಲ. ತಪ್ಪುದು ಟಿವಿ ಹಾಕೊಂಡು ನೋಡ್ತಾ ಇದ್ದೆ ನಾನು. ಆ ಪ್ರೋಗ್ರಾಮ್ ಅದೇ ಎಲ್ಲ ಮಾಡಿರೋದೆಲ್ಲ ನಡೆಸ್ಕೊಡ್ತಾ ಇದ್ರಲ್ವಾ, ಅದ್ ನೋಡ್ಕೊಂಡು ನಾನು ಅಳ್ತಾ ಇದ್ದೀನಿ. ಈ ನೋವು ಅದು ನೋವು. ಅಯ್ಯೋ, ಅರ್ಧ ಏನೋ ಅರ್ಧ ಅವನು ಅಲ್ವಾ? ಅಳ್ತಾ ಇದ್ದೆ. ಆಮೇಲೆ ನಮ್ಮ ತಮ್ಮವ್ರು ಫೋನ್ ಮಾಡಿದೆ. ಏನಮ್ಮ ಏನಕ್ಕ ಅಂತ ಅಂದ್ರು. ಏನಿಲ್ಲಪ್ಪ ಈ ಥರ ಐತೆ. ಹೌದಾ, ಹೋಗ್ಲಿ ಬಿಡು, ಬರ್ತೀನಿ ನೋಡ್ತೀನಿ ಯಾವ ಥರ ಕಳ್ಸೋರು ಅವರು. ಬಂದರು, ಬಂದು ನೈಟ್ ಹಿಂಗೆ 7 ಗಂಟೆ ಸುಮಾರು ಬಂದರು. ಬಂದು ನೋಡಿದ್ರು, ಎಲ್ಲ ಓದಿದ್ರು. ಓದಾತನು ಬಿಡಕ್ಕ ಹೋಗಿ ಮಾಡಮ್ ಬಿಡು, ನೀನು ಯಾಕೆ ಎದ್ರಕಂತ ಹೇಳ್ಬೇಡ, ಬಾ ಹೋಗೋಣ ಊರ್ಗಿ ಅಂತ ಕರೆದ್ರು. ಏನೋ ಹೆಚ್ಚು ಕಡಿಮೆ ಅಂತ ಕರೆದ್ರು. ಆಮೇಲೆ ಇಲ್ಲ ಹೋಗಪ್ಪ, ನಾನು ಧೈರ್ಯವಾಗಿರ್ತೀನಿ. ಧೈರ್ಯ ಕೊಟ್ರ ತಕ್ಷಣ ಇಂಥ ಮಗನೇ ಇಲ್ಲ, ಅಪ್ಪು ಅಂತ ಮಗನೇ ಇಲ್ಲ, ಇಂಥ ಮಗನ್ ಕಟ್ಕೊಂಡು ನಾನು ಏನು ಮಾಡಲಿ ಅಂತ ಅಂದ್ಬಿಟ್ಟೆ. ಇಲ್ಲಿ ಇವಾಗ ಚೆನ್ನಾಗಿದೀವಲ್ಲ, ಅದು ನೋಡಿ ಖುಷಿ ಪಡ್ಬೇಕು. ಅದು ಖುಷಿ ಪಡ್ತಾ ಇದ್ದೀನಿ. ಇರಲಿ ಅಷ್ಟೇ, ಖುಷಿಯಾಗಿದ್ದಾರೆ ನಿಮ್ಮ ಕಣ್ಮುಂದೆ, ಅದು ನೆಕ್ಸ್ಟ್ ಲೆವೆಲ್ ಖುಷಿ. ಚೆನ್ನಾಗಿರ್ಲಿ ಬಿಡು, ಮಕ್ಕಳು ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ಸಂತೋಷ ಪಡ್ತಾ ಇದ್ದೀನಿ. ಸೂಪರ್. ನಿಮ್ಮ ಮನೇಲಿ ಹೆಂಗಿತ್ತು ಟಾಸ್ಕು? ನಮ್ಮಲ್ಲಿ ನಮ್ಮಮ್ಮಗೆ ಆಲ್ರೆಡಿ ಪರಿಚಯ ಇದ್ರು, ಗೊತ್ತಿದ್ರು, ನನಗೂ ಅವ್ರು ಗೊತ್ತಿದ್ರು. ಬಟ್ ಕ್ಯಾಶ್ ಒಂದು ಮಿಡಲ್ ಅಡ್ಡ ಬಂತು. ನಮ್ಮ ಮಾವ ಇದು ಮಾಡಿದಕ್ಕೂ ಅದಕ್ಕೆ ಮೇನು ಸೇಮ್ ಕ್ಯಾಶ್ ಆಗಿದ್ರೆ ಅವ್ರದ್ದು ಏನು ಪ್ರಾಬ್ಲಮ್ ಇರ್ತಿರಲಿಲ್ಲ. ಇಂಟರ್ ಕ್ಯಾಶ್ ಆಗಿದ್ದಕ್ಕೆ ಅವ್ರು ಸ್ವಲ್ಪ ಹಳ್ಳಿ ಇರುತ್ತಲ್ಲ, ಹಳ್ಳಿ ಅವ್ರು ಸೀರಿಯಸ್ ಇರ್ತಾರೆ ಜನಗಳು ಹಾಗೆ ಹಳ್ಳಿ. ಹೌದೌದೌದು. ಅದೊಂದು. ಆಮೇಲೆ ಅವರು ಟೀಚರ್ ಬೇರೆ, ಟೀಚರ್ ಆಗಿ ರಿಟೈರ್ಡ್ ಆಗಿತ್ತು. ಹಾಗಾಗಿ ಆಡ್ಕೊಂತಾರೆ ಜನಗಳು ಅಂತ ಇತ್ತು. ನಮ್ಮಮ್ಮ ಬಂದು ಚಿಕ್ಕದಿಂದ ಕಷ್ಟಪಟ್ಟೆ ಸಾಕಿರೋದು, ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳಂಗಿಲ್ಲ ತುಂಬಾನೇ.
ಅಮ್ಮಂಗೆ ಹೇಳ್ದೆ ಈ ಥರ ಅಮ್ಮ ಅಪ್ಪ ಅವನವ್ರು ಗೊತ್ತಲ್ಲ ನಿನಗೆ ಹೇಗೆ ಅವರು ಅಂತ. ನೀವು ಕಂಟ್ರೋಲ್ ಮಾಡಿ ಮೇಂಟೈನ್ ಮಾಡಿ ಅಂತ. ಇಲ್ಲ ಅವರು ಫಸ್ಟು ಈಗ ಹೆಣ್ಮಕ್ಳು ಮನೇಲಿ ಏನಾರ ಯೋಚನೆ ಮಾಡ್ತಾರಲ್ವ, ಹೌದು. ಸೊ ಅವರು ಹೇಳಿದ್ದಾರೆ ಅಂದರೆ ಲೈಕ್ ಇಂಡೈರೆಕ್ಟ್ಲಿ ಅವ್ರ ಮನೆಯವ್ರು ಬಂದು ಕೇಳಲಿ ಅನ್ನೋ ಥರನೂ, ಅವರು ಬಂದು ಅಂದ್ರೆ ನಾನೇ ಡೈರೆಕ್ಟ್ ಆಗಿ ಕೇಳೋದಕ್ಕಿಂತ ಮನೇಲೆಲ್ಲ ಒಪ್ಕೊಂಡು ಮಾಡ್ಕೊಡ್ತೀವಿ ಅನ್ನೋ ಥರ ಅವರು ಬಂದು ಕೇಳಲಿ ನೋಡೋಣ ಅಂತ ಅಂದ್ರು. ಆಮೇಲೆ ಹೇಳ್ದೆ ಈ ಥರ ಚೆನ್ನಾಗಿ ನೋಡ್ಕೊಂತಾರೆ ಅಮ್ಮ ನಿಮ್ಗೆ ಗೊತ್ತಲ್ವಾ ಅಂತ ಹೇಳಿ convince ಮಾಡ್ದೆ. ಸರಿ ಇರು ನೋಡೋಣ ಏನಾಗುತ್ತೆ ಅಂತ ಹೇಳಿದ್ರು. ಆಮೇಲೆ ಇವ್ರ ಫ್ಯಾಮಿಲಿಯವರೆಲ್ಲ ಒಪ್ಕೊಂಡ್ಮೇಲೆ ನಮ್ಮಮ್ಮ ಓಕೆ ನೀನ್ ಚೆನ್ನಾಗಿದ್ರೆ ಸಾಕು, ನಿನ್ ಖುಷಿನೇ ಇಂಪಾರ್ಟೆಂಟು, ಅವ್ರು ಚೆನ್ನಾಗಿ ನೋಡ್ಕೊಂತಾರೆ ಅಂತ ನಂಬಿಕೆ ಇದೆ, ಚೆನ್ನಾಗಿದ್ರೆ ಸರಿ ಅಂತ. ಸೂಪರ್. ಸೊ ಲವ್ ಸ್ಟೋರಿ ಚೆನ್ನಾಗಿದೆ. ಈಗ ಮದುವೆ ಆದ್ಮೇಲೆ ಲೈಫ್ ಹೆಂಗಿದೆ? ಗಂಡು ಮಕ್ಳು ಕಷ್ಟ. ಬಟ್ ಸಿಚುವೇಶನ್ ತುಂಬ ಕಷ್ಟ ಅಲ್ವ ಡೈಜೆಸ್ಟ್ ಮಾಡಲಿಕ್ಕೆ. ಈ ಕಡೆ ಎದೆನೂ ಡಬ ಡಬ ಅಂತ ಇರುತ್ತೆ, ತಲೆನೂ ಡಬ ಡಬ ಅಂತ ಇರುತ್ತೆ. ಅದೊಂದಿಷ್ಟು ಮಾತುಗಳು, ಒಂದಿಷ್ಟು ಮಾತುಕತೆ ಅವರೇನೋ ಮಾಡೋದು. ಕೆಲವೊಂದು ಸಿಚುವೇಶನ್ ಅಲ್ಲಿ ಹೆಂಗಾಗತ್ತೆ ಅಂದ್ರೆ ಯಾಕನ ಈ ತರ ಮಾಡ್ಕೊಂಡ್ಬಿಟ್ವು ಒಂದು ಮೈಂಡ್ ಬರುತ್ತೆ. ಆಮೇಲೆ ಎಲ್ಲ ನಾವೇನ್ ಅನ್ಕೊಂಡಿದ್ ಮೈಂಡಲ್ಲಿ ಒಂದೇ, ಏನೇ ಆ ಗಲಾಟೆ ಆದ್ರೂ ನಾಳೆ ನಾವಿಬ್ರು ಚೆನ್ನಾಗಿ ತೋರ್ಸ, ಸೊ ಅವರೆಲ್ಲ ಖುಷಿ ಪಡ್ತಾರೆ. ನಾವೊಂದು ಮದ್ವೆ ಆದ್ಮೇಲೆ ಒಂದು ಎಕ್ಸಾಂಪಲ್ ಆಗಿರ್ಬೇಕು ಎಲ್ಲಾರ್ಗು. ನಾವು ಸೊ ಈಗ ಹೆಂಗಿದೆ ಮೇಡಮ್ ಲೈಫ್, ನೀವು ಹೇಳ್ಬೇಕು. ಚೆನ್ನಾಗಿದೆ. ಅವ್ರು ಹೇಳ್ಬೇಕು. ಈಗ ನಾವಿಬ್ರದ್ದು ನಾವು ಅವಾಗ್ಲಿಂದ ಲವ್ ಮಾಡ್ಕೊಂಡು ಬಂದಿದ್ದೀವಿ, ನಾವು ಚೆನ್ನಾಗಿ ಮದ್ವೆಗೆ ನಾವು ಚೆನ್ನಾಗಿರೋದೇನವಿ ಅನ್ನೋದಕ್ಕೆ ಅದೊಂದು ರಿಸಲ್ಟ್ ಉದಾಹರಣೆ. ಓಕೆ, ಮದುವೆ ಆದ್ಮೇಲೆ ಲೈಫ್ ಹೆಂಗಿದೆ? ನಾನು ಅನ್ಕೊಂಡಿದ್ದೆ ಮದುವೆ ಆದ್ಮೇಲೆ ಈ ಥರ ಎಲ್ಲ ಇದೆ, ಚೆನ್ನಾಗಿ ನೋಡ್ಕೊತಾರ ಇಲ್ವಾ ಅಂತ. ಬಟ್ ಚೆನ್ನಾಗಿ ನೋಡ್ಕೊತಿದ್ದಾರೆ, ನಾನು ಹಾಗೆ ನೋಡ್ಕೊತಾ ಇದ್ದೀನಿ. ಒಂದು ವೇಳೆ ಇವ್ರು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಏನು ಮಾಡ್ತಿದ್ರಿ? ನೋಡ್ಕೊತಿದ್ರು ಅಂತ ನಂಬಿಕೆ ಇರೋದಕ್ಕೆ ಮದುವೆ ಆಗಿದ್ದೆ. ಓಕೆ, ನೀವು ಹೇಳಿ ಏನು ಚೇಂಜಸ್ ಆಗಿದೆ ಮದುವೆ ಆದ್ಮೇಲೆ? ತುಂಬಾನೇ ಚೇಂಜಸ್ ಆಗಿದೆ. ಚೆನ್ನಾಗಿದೆ. ಬ್ಯಾಚುಲರ್ ಲೈಫು ಚೆನ್ನಾಗಿತ್ತು, ಈಗಿನ ಲೈಫು ತುಂಬ ಚೆನ್ನಾಗಿತ್ತಾ? ಸೊ ಯಾರಿಗೆ, ನಿಮಗೆ ಇವ್ರು ಕಂಡ್ರೆ ಜಾಸ್ತಿ ಪ್ರೀತಿ ಅಲ್ಲ, ಇವ್ರಿಗೆ ನಿಮ್ಮನ್ನು ಕಂಡ್ರೆ ಜಾಸ್ತಿ ಪ್ರೀತಿ? ಇಬ್ಬರು ಆಗಿದೆ. ಗೊತ್ತಿದೆ, ಎಕ್ಸ್ಪೆಕ್ಟೆಡ್ ನಾನು. ಓಕೆ ಸರ್, ಯಾರು ಜಗಳ ಆಡೋದು ಯಾರು ಫಸ್ಟು? ಬಾಸ? ಇಬ್ರು ಆಡ್ತಿಲ್ಲ ಜಾಸ್ತಿ ಎಲ್ಲದಕ್ಕೂ ಅವರೆಲ್ವಾ? ನಿಜ ಹೇಳಿ. ಇಲ್ಲ ಇಬ್ರು ಈಕ್ವಲ್. ಯಾರು ಕಾಂಪ್ರಮೈಸಿಗೆ ಯಾರು ಬೇಗ ಬರೋದು? ಅವರೇ ಜಾಸ್ತಿ. ನೀವು ಹೋಗ್ತೀರಾ ಕಾಂಪ್ರಮೈಸಿಗೆ? ಹೌದಾ? ಅಯ್ಯೋ ಪಾಪ. ನನಗೆ ಮಾತಾಡ್ದೇನೆ ಇರೋಕ್ಕಾಗಲ್ಲ, ಸೊ ಹಾಗಾಗಿ ಮಾತಾಡ್ಸ್ಬೇಕು, ನಾನೇ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀನಿ. ಹೌದಾ? ತುಂಬ ಮನೆ ಕೇಳಿದ್ದೀವಿ ನಾವು. ಆಲ್ಮೋಸ್ಟ್ ಮನೇಲಿ ನಾವು ಗಂಡಸರು ಹೋಗೋದು ಕಾಂಪ್ರಮೈಸ್. ಉಲ್ಟಾ ಆಗ್ತೀವಿ, ಆದ್ರೆ ಕೆಲವೊಂದು ವಿಷಯದಲ್ಲಿ ಅವಳೇ ಬಂದಿಲ್ಲ ಅಂದ್ರೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾರೆ. ಅಷ್ಟರಲ್ಲಿ ನೀವು ಬಂದಿರ್ತೀರಾ? ಓಕೆ, ಈಗ ಎಲ್ರನ್ನ ಪರಿಚಯ ಮಾಡ್ತೀರಾ ನೀವು? ಅವ್ರು ನನ್ನ ಮೈದ್ನ ಭರತ, ಆಮೇಲೆ ಇವ್ರು ನಮ್ಮ ಅತ್ತೆ, ಅವರು ನಮ್ಮ ಅತ್ತೆನೆ, ನಮ್ಮ ಮಾವರ ಅಕ್ಕ. ಇವರು ನಮ್ಮ ಅತ್ತೆ, ಇವ್ರು ನಮ್ಮಮ್ಮ, ಇವರು ನನ್ನ ತಮ್ಮನ ನನ್ನ ಮಗ. ನಿಮ್ ಅವರು ಪಕ್ಕದ ಮನೆ. ಅವ್ರ ಲವ್ ಸ್ಟೋರಿ ಕೇಳಿದ್ಮೇಲೆ ನಾನು ಇವಾಗ ಲವ್ ಮಾಡಬೇಕು ಅಂತ ಸ್ಫೂರ್ತಿ ಸಿಗ್ತಾ ನಿಮಗೂ? ಅವ್ರಿಗೆ ಗೊತ್ತಿರ್ಲಿಲ್ಲ, ನಾವೇ ಫೇಸ್ ಮಾಡ್ತೀವಿ. ಹೇಳಿಲ್ಲ. ಇವತ್ತು ಹೇಳಿದ್ರೆ ಇದು ನೆಕ್ಸ್ಟ್ ಟ್ರೈ ಮಾಡಬೇಕು. ನೋಡಿ ಅಮ್ಮ ಸಿಟ್ ಮಾಡ್ಕೊಂಡ್ರು. ಅಮ್ಮ ನೋಡಿದ್ರು, ಅಯ್ಯೋ ನನ್ನ ಮಗನೇ ನೀನು ಹಂಗೆ ಹೇಳ್ತೀಯ ಅಂತ. ಏನು ನೆಕ್ಸ್ಟ್ ನಿಮ್ದೇನು ಕತೆ? ನಿಮ್ದು ಲವ್ವಾ ಅರೇಂಜಾ? ಒಂದ್ಸಲಿ ಆಗ್ಬೇಕು ಅನ್ಸುತ್ತೆ, ಲವ್ ಮಾಡ್ಬಿಟ್ಟು ಮದುವೆ ಆಗೋಣ ಅನ್ಸುತ್ತೆ. ಅರೇಂಜ್ ಮ್ಯಾರೇಜ್ ಬೆಸ್ಟ್ ಆಗುತ್ತೆ. ನೋಡಿ ನೀವು ಅಮ್ಮಂದು ಇದು ಮುಖ ನೋಡಿದ್ರ, ಒಂದ್ಸಲ ಲವ್ ಮಾಡ್ಬೇಕು ಅನ್ಸುತ್ತೆ, ಇನ್ನೊಂದ್ಸಲಿ ಅರೇಂಜ್ ಆಗ್ಬೇಕು ಅನ್ಸುತ್ತೆ. ಒಳ್ಳೆ ಹುಡುಗ. ಹಿಂಗಾಯ್ತು ಅವ್ರು. ಅವ್ರಿಗೆ ಇಷ್ಟ ಇಲ್ಲ, ನಮಗೆ ಇಷ್ಟ ಇಲ್ಲ. ಅಂದ್ರೆ ಸುಮಾರು ನೋಡ್ಬಿಟ್ಟಿದ್ದಾರೆ ಕೇಸಸ್, ಡಿವೋರ್ಸ್ ಆಗಿರೋದು, ದುಡ್ಡು ಹೋಗಿರೋದು, ಆ ಕಣ್ಮುಂದೆ ನೋಡಿದ್ದಾರೆ. ಸೊ ಹಾಗಾಗಿ ಇಲ್ಲ ಬೇಡ, ಪರವಾಗಿಲ್ಲ. ನಿಮ್ಮ ಮಗನಿಗೆ ಅರೇಂಜ್ ಮ್ಯಾರೇಜೇ ಮಾಡಿಸಿ. ಲವ್ ಮಾಡ್ಲಿಕ್ಕೆ ಒಂದು ದಿನ ಬಿಡಬೇಡಿ, ಮದುವೆ ಆದ್ಮೇಲೆ ಬಿಡಬೇಡಿ. ಅಲ್ಲ, ಲವ್ ಮ್ಯಾರೇಜ್ ಆದ್ರೆ ಅಟ್ಲೀಸ್ಟ್ ಮದುವೆಗೆ ಮುಂಚೆ ಎಂಜಾಯ್ ಮಾಡ್ತೀವಿ, ಆಮೇಲೆ ಕಷ್ಟ. ಅರೇಂಜ್ ಮ್ಯಾರೇಜ್ ಆದ್ರೆ ಎರಡೂ ಕಷ್ಟನೇ. ಮುಂಚೆನೂ ಕಷ್ಟ, ಮದುವೆ ಆದ್ಮೇಲೂ ಕಷ್ಟ. ಅಮ್ಮನಿಗೆ ನೋಡಿ. ಅಮ್ಮ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೆಂಗೆ ಒಪ್ಕೊಂಡ್ರಿ ಅಮ್ಮ ಇವ್ರು ಲವ್ ಮ್ಯಾರೇಜ್ನ? ಅದು ಏನು ಮಾಡೋಕ್ಕಾಗುತ್ತೆ, ಮಕ್ಕಳು ಹೊತ್ತು ಅವರು ಇದಕ್ಕೆ ಓಕೆ ಅನ್ಬೇಕಲ್ಲ. ನಾನು ಅವರು ಒಪ್ಕೊಂಡ್ರು ಅಂದರೆ ಇವತ್ತು 2 ವರ್ಷಕ್ಕೂ ಅವರು ನಾವು ಚೆನ್ನಾಗಿದ್ದೀವಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ನಿಮ್ಮ ಮಗ 1 ವರ್ಷದಿಂದ ರಿಲೇಶನ್ಶಿಪ್ಪಲ್ಲಿ ಇದ್ದಾನೆ. ನಾನು ಮದುವೆ ಆಗು ಅಂತ ಕೇಳ್ತಿದ್ದೆ ಅವಳಿಗೆ. 28 ವರ್ಷ ಆಯ್ತಲ್ಲ, ಇನ್ಯಾವಾಗ ಐತೆ ಮದುವೆನಾ? ನಾನು ಸತ್ತೋದ್ಮೇಲೆ ಐತೀಯಾ ಅಂತಿದ್ದೆ. ಯಾಕಮ್ಮ ಅಂತೀಯ ನೀನು ಅಂತಿಲ್ಲ. ಅದನ್ನ ಹೇಳಿರ್ಲಿಲ್ಲ ಅವಳು ಇನ್ನ. ಆಮೇಲೆ ಒಂದು ಸ್ವಲ್ಪ ಬಾಯ್ ಬಿಟ್ಟು ಬಂದು ಡೈರೆಕ್ಟಾಗಿ ಹಿಂಗಾಗೈತೆ ಅಂತ ಕೇಳಿದ್ರು. ಅಯ್ಯೋ ಹಂಗಾಗಿದ್ರೆ ಅವ್ರು ಒಪ್ತಾರ, ಏನು ಅನ್ಕೋತಾರೋ ಮಾಡ್ತಾರೋ ಅಂತ ನಾನು ಯೋಚನೆ ಮಾಡಿದೆ. ಆಮೇಲೆ ಕರೆಸಿ ಮನೆಗೆ
ಇವರೇ ನಮ್ಮ ಅಳಿಯವರೇ ಕರೆಸಿ ಮಾತಾಡಿ ಆಮೇಲೆ ಎಲ್ಲ ಒಂದು ಸ್ವಲ್ಪ ಒಪ್ಕೊಂಡು ಮದುವೆ ಮಾಡಿದೆ, ಎಲ್ಲ ನಿಂತ್ಕೊಂಡು. ನನ್ ಸ್ವಲ್ಪ ಮಿಡಲ್ ಕ್ಲಾಸ್, ಇವ್ರು ಕಂಪೇರ್ ಮಾಡೋದು ನಮ್ದು ಕಂಪ್ಯಾರಿಟಿವ್ಲಿ ಮಿಡಲ್ ಕ್ಲಾಸ್ ಅದಕ್ಕಿನ. ಸೊ ಹಾಗಾಗಿ ಹೇಗೆ ಒಪ್ಕೊಂತಾರ ಇಲ್ವಾ ಅನ್ನೋದೊಂದು ಹಿಂಜರಿಕೆ ಇತ್ತು ಅಮ್ಮಂಗೆ. ಆಮೇಲೆ ಬಂದು ಮಾತಾಡಿದ್ಮೇಲೆ ಸರಿ ಆಯ್ತು. ನಿಮ್ಮ ಮಗ ಲವ್ ಮ್ಯಾರೇಜ್ ಆದ್ರೆ ಪರವಾಗಿಲ್ವಮ್ಮ? ಇಷ್ಟ ಇಲ್ಲ, ಯಾಕಂದರೆ ನಮ್ಮ ಮನೇಲೆ ನಮ್ಮ ಅಕ್ಕನ ಮಗ ಅವರೆಲ್ಲ ಲವ್ ಮಾಡಿ ಸಕ್ಸಸ್ ಆಗಿಲ್ಲ, ಡ್ರೈವರ್ಸ್ ಎಲ್ಲ ಆಗೋದು. ಅದಕ್ಕೆ ನನಗೆ ಇಷ್ಟ ಇಲ್ಲ. ಒಂದು ವೇಳೆ ಅರೇಂಜ್ ಮ್ಯಾರೇಜ್ ಆದ್ರೂ ಸಕ್ಸಸ್ ಆಗಿಲ್ಲ ಅಂದ್ರೆ? ಕೆಲವರು ಚೆನ್ನಾಗಿರ್ತಾರೆ ಲವ್ ಮ್ಯಾರೇಜ್, ಏನಿಲ್ಲ ಮನೇಲಿ ಏನ್ ಬರ್ತಿದೆ ಅದೇ ಇದಾಗಲ್ಲ, ಹೊಂದ್ಕೊಂಡು ಹೋಗಲ್ಲ, ಕೊಚ್ಚಾಡ್ತಾರೆ, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ನೀವು ಹಂಗೆ ಬೇಕು ಹಿಂಗೆ ಬೇಕು ಅಂದಾಗ ಕೊಡಿಸ್ಬೇಕು ಮಾಡಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಹೋಗದೆ ಹೆಣ್ಮಕ್ಳಿಗೂ ಕಷ್ಟ ಇರುತ್ತೆ. ಅಂದರೆ ನಮ್ಮ ಮಗಳು ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ಹೌದು, ಬರೋರು ಗೊತ್ತಿಲ್ಲಲ್ವಾ, ಬರೋ ಹೆಣ್ಮಗು ಹೆಂಗಿರ್ತಾಳೆ ಗೊತ್ತಿಲ್ಲ. ನಿನಗೆ ಮಾತ್ರ ಜೋರೇ ಸಿಗ್ಬೇಕು. ಅದಕ್ಕೆ ಲವ್ ಅರೇಂಜ್ ಮ್ಯಾರೇಜ್ ಆದ್ರೆ ಒಂದು ಸ್ವಲ್ಪ ಅಲ್ಲ, ಹೇಳಕ್ಕಾಗಲ್ಲ. ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಸೆಟ್ ಆಗಿಲ್ಲ ಅಂದ್ರೆ ಅಲ್ಲ, ಸೈಲೆಂಟ್ ಆಗಿ ಸಿಕ್ಕಿದ್ರು ಕೂಡ ನಾನ್ ಸ್ವಲ್ಪ ನೀವ್ ಆಟಾಡ್ತೀರಿ ಸರ್, ಮೊನ್ನೆ ನನ್ಗೆ ಆಟ ಆಡಿದೆ ಅಲ್ವಾ? ನೋಡಿ, ಶತ್ರು ಹೆಂಗಿರೋ ನಂಗೆ ತಂಗಿ ಆಗ್ತಾರ ಅವರು, ಸ್ವಲ್ಪ ನಾವೇನಾದ್ರು ಪೆಂಚ್ ಹಚ್ಕೊಡೋದು ಅಷ್ಟೇ. ಅದಕ್ಕೆ ಬೇಕಾ ಶತ್ರು ಹುಟ್ಟಿಸ್ರ? ಅಷ್ಟೇ, ಆತರ ಎಲ್ಲ ಮಾಡೋಕೆ ಮಾಡ್ಲೇಬೇಕು ನೀವು. ಅವ್ರದ್ದೆಲ್ಲ ಅವರು ನೈಸ್ ಹೊಡಿತಾರೆ. ಹೇಳಿದಾನೆ, ಎಲ್ಲರೂ ಹುಡುಗಿ ನೋಡಮ್ಮ ಇನ್ನೊಂದು 2 ವರ್ಷ ಬಿಟ್ಕೊಂಡು ಅಂತ ಹೇಳಿ ಹೇಳಿದಾರ. ಆಕ್ಚುಲಿ ನಮ್ ಸ್ಟೋರಿ ಎಲ್ಲ ಕ್ಲೀನ್ ಆಗಿ ಕೇಳಿರ್ಲಿಲ್ಲ, ಒಂದು ಲವ್ ಸ್ಟೋರಿ ಹೇಗಾಯ್ತು ಏನು ಅಂತ ಸಿಕ್ಕಿರ್ಲಿಲ್ಲ. ಇನ್ನೊಬ್ಬ ಮಗಳನ್ನು ಮದುವೆ ಮಾಡಿದ್ದೀವಿ, ಇವಳು ತಂಗಿನ. ಅವರು ಅರೇಂಜ್ ಮ್ಯಾರೇಜ್ ಮಾಡಿದ್ರು. ಅವ್ರಲ್ಲಿ ಎಲ್ಲಿ ಕೊಟ್ಟಿದ್ದೀರ? ಅವ್ರು ನಾಗರಬಾವಿ. ನಾಗರಬಾವಿ ಕೊಟ್ಟಿದ್ದೀರಾ? ಓಕೆ ಓಕೆ, ಸೂಪರ್. ನೆಕ್ಸ್ಟ್ ನೀವು ಯಾವ ಬಾವಿಗೆ? ಎಲ್ಲರೂ ಸೇರುತ್ತಳಿದ್ರು ಓಕೆ. ಅಂತೂ ಬೀಳೋದೆ ಲವ್ ಮ್ಯಾರೇಜ್ ಅಲ್ಲಾದ್ರೂ ಬೀಳೋದೆ, ಅರೇಂಜ್ ಮ್ಯಾರೇಜ್ ಆದ್ರೂ ಬೀಳೋದೆ. ಓಕೆ ಅಣ್ಣ, ನಿಮ್ಮ ಕತೆ ಏನಣ್ಣ? ನಿಮ್ಮ ಲವ್ ಸ್ಟೋರಿ ಹೇಳಿ ಅಣ್ಣ. ಓಕೆ, ನಿಮ್ಮ ಹೆಸರು? ಭರತ್. ನೀವೇನು ಮಾಡ್ಕೊಂಡಿದ್ದೀರಾ? ನಾನು BBMP-ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗ್ಬೋದು. ಹೌದಾ? BBMP-ಯಲ್ಲಿ ಸೂಪರ್. ಸೊ ಮದುವೆ ಬರೋ ವರ್ಷ ಆಗ್ಬೇಕು. ಹುಡುಗಿ ನೋಡಿಟ್ಟಿದ್ದೀರಂತೆ ನೀವು? ವಿಷಯ ಸಿಕ್ತು ನನಗೆ. ಇಲ್ವಾ? ನೋಡಿಟ್ಟೇ ಇಲ್ಲ. ಮನೆಯವ್ರು ನೋಡ್ಬೇಕು ಅಂತ ಇದ್ದೀನಿ. ಓ ಹಂಗೆ, ನೀವು ನೋಡೋದಲ್ಲ? ಸೂಪರ್. ನೋಡಿ, ಅದೊಬ್ಬೊಬ್ಬರು ಒಂಥರ ಪಾಲಿಸಿ. ಕೆಲವರು ಇರ್ತಾರೆ ಮ್ಯಾರೇಜ್ ಆಗ್ಬೇಕು ಫ್ಯಾಮಿಲಿ, ಮನೆಯವ್ರು ಅವ್ರಿಗೊಂದು ಏನು ಇಷ್ಟ ಇದೆ ಅವರೇ ತೋರಿಸ್ಲಿ ಆಗ್ತೀನಿ ಅಂತ. ಕೆಲವೊಬ್ರಿಗೆ ಆ ಥರ ಬೇಗ ಮದುವೆ. ಬೇಗ ಎಲ್ಲಿ ಸರ್, 28 ವರ್ಷ ನಾನು ಮದುವೆ ಆದ. ಹೌದಾ? ಅವ್ರಿಗೂ ಸಪೋರ್ಟ್ ಆಯ್ತು ಇವ್ರ ಮದುವೆ. ಇಲ್ಲ ಅನ್ಕೊಂಡಿದ್ದಾರೆ, ಬಟ್ ಅವ್ನಿಗೇನು ಗೊತ್ತಿರಲಿಲ್ಲ. ಡೌಟ್ ಇತ್ತು ನೋಡಿ. ಇವತ್ತೇ ನನ್ನ ಲವ್ ಸ್ಟೋರಿ ಕೇಳ್ತಾರೆ. 100 ಸಲ ಕೇಳೋರಿಗೆ ನಾನೇ ಮಾಡ್ತೀನಿ. ಆಕ್ಚುಲಿ ಲವ್ ಸ್ಟೋರಿ ನಮ್ಗೆ ಇವತ್ತೇ ನಮಗೂ ಗೊತ್ತಾಗ್ತದೆ. ಹೌದಾ? ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಓಹೋ. ಮನೆಯಲ್ಲಿ ಮಾತುಕತೆ ಎಲ್ಲ ಬಂದಾಗ ನೀವು ಇವ್ರು ಸಪೋರ್ಟ್ ಮಾಡ್ತಿದ್ರ? ಅಲ್ಲ, ಏನಾದ್ರು ಮಾಡಿ ನಾನು ಹೋಯ್ತೀನಪ್ಪ, ನನಗೆ ಬೇಡ ಕಡೆಗೆ ಬ್ಲೇಮ್ ಬರ್ತಾ ಇದ್ದು ಅವನ ಮೇಲೆ. ಸುಮ್ಮನೆ ಇದೆ ಅಲ್ವಾ ಅಂತ. ಅವ್ರಿಗೆ ಗೊತ್ತಿಲ್ಲ, ವಿಷಯನೇ ಗೊತ್ತಿರ್ಲಿಲ್ಲ. ಹೇಳಿದ್ರೆ ನಿಂದೆ ಸಪೋರ್ಟ್ ಇದೆ ಅಂತ ಹೌದಾ? ಮಾಡ್ತಿದ್ರು. ಸೊ ನೈಸ್. ಸೊ ನಿಮ್ದು ಬರುವ ವರ್ಷ ಮದುವೆ ಅಲ್ವಾ? ಆದಷ್ಟು ಬೇಗ ಮದುವೆ ಆಗಿ ನೀವು. ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? 32 ವರ್ಷ ಆಯಿತು. 32 ವರ್ಷ. ಎಷ್ಟನೇ ವರ್ಷ ವಯಸ್ಸಿಗೆ ಮದುವೆ ಇದ್ರಿ? ನಾವು ನಂದು 20 ವರ್ಷ ಆಗಿತ್ತು, ಅವ್ರಿಗೆ 31 ವರ್ಷ ಆಗಿತ್ತು. 30 ವರ್ಷ ಆಗಿತ್ತು. 30 ವರ್ಷ. ಸೊ ಯಾರು ಫಸ್ಟು ನೀವು ನೋಡಿದಿರಾ, ನಿಮ್ಮ ಮನೆಯವ್ರು ನೋಡಿ ಒಪ್ಕೊಂಡಿದ್ರದ? ನಾನು ಒಬ್ಳೆ ಮಗಳು, ಆದ್ರೂ ನಮ್ಮ ತಾಯಿ ವ್ಯವಸಾಯ ಮಾಡೋರಿಗೆ ಕೊಡಲ್ಲ, ರೈತರಿಗೆ ಕೊಡಲ್ಲ, ಗೌರ್ಮೆಂಟ್ ಕೆಲಸದವರಿಗೆ ಕೊಡಬೇಕು ಅಂತ ಹಠ ಮಾಡ್ಬಿಟ್ಟಿದ್ರು ನಮ್ಮ ತಾಯಿ. ಆಮೇಲೆ ಇವ್ರಿಗೆ ಗೌರ್ಮೆಂಟ್ ಕೆಲಸ ಆಗಿರಲಿಲ್ಲ. ಯಾವಾಗ ಬಂದರು ತಿರ್ಗಾ ಅವ್ರಿಗೆ 8 ವರ್ಷ ಈ ಜಿಲ್ಲಾ ಪರಿಷತ್ತಿಂದ ಕೆಲಸ ಕೊಟ್ಟಿದ್ರು, ಗೌರ್ಮೆಂಟ್ ಇದ್ರೆಲ್ಲ ಪ್ರೈವೇಟಲ್ಲಿ ಮಾಡೋರು, ಟೀಚರ್ಸ್ ಕೆಲಸನೇ. ಆದ್ರೂ ಅವರು ಟೀಚರ್ ಆಗಿದ್ರಲ್ಲ, ಇದೇ ಹಾಗೇ ಆಗುತ್ತೆ ಅಂತ ಮಾಸ್ಟ್ರುಗಳು ಹೇಳೋರು, ಪರಿಚಯ ಇರೋರೆಲ್ಲ ಹೇಳೋರು. ನಮ್ಮ ತಾಯಿಗೆ ಒಬ್ರು ಯಾರೋ ಹೋಗಿ ಹೇಳ್ಬಿಟ್ಟವ್ರೆ, ಒಬ್ಳೆ ಮಗಳು ಅಂಥವ್ರಿಗೆ ಕೊಟ್ಟಿದ್ದೀರಾ, ನೀವು ಕೆಲಸ ಅದು ಆಗಲ್ಲ, ಗೌರ್ಮೆಂಟ್ ಆಗಲ್ಲ. ನಮ್ಮ ತಾಯಿ ಹೇಳ್ತಾವ್ರೆ, ಯಾಕಮ್ಮ ಈ ಥರ ಹೇಳ್ತಿದ್ಯಾ ಅಂತ ಕೇಳಿದೆ. ಹಿಂಗೆ ಹೇಳಿದ್ರು ಮಾಸ್ಟ್ರು ಸಿಕ್ಕಿ, ಹಿಂಗೆ ಕೆಲಸ ಆಗಲ್ವಂತೆ ಗೌರ್ಮೆಂಟ್ ಕೆಲಸ, ನೀನು ಹಣೆ ಬರ ಅಷ್ಟೇ. ನನ್ನ ಥರನೇ ಅವರು, ನಮ್ಮ ತಂದೆನೂ ಒಂದು ಸ್ವಲ್ಪ ರೈತರೇ ಅಲ್ವಾ, ವ್ಯವಸಾಯ ಮಾಡೋರೇನೆ. ನನ್ನ ಹಣೆ ಬರ ಆದಾಗೆ ನಿನ್ನ ಹಣೆ ಬರೋನು ಇಷ್ಟೇ ಅಂತ ಅಂದ್ರು ನಮ್ಮ ತಾಯಿ. ಆಮೇಲೆ ಏನಾಯ್ತು? ಹಣೆ ಬರ ಇದ್ರೆ ಗ್ಯಾರಂಟಿ ಗೌರ್ಮೆಂಟ್ ಕೆಲಸ ಅದೇ ಆಗ್ತದೆ, ನೀನು ಹೆದರ್ಕೋಬೇಡ ಅಂತ ನಮ್ಮ ಅಮ್ಮಂಗೆ ಹೇಳಿದೆ. ಬಟ್ ಆಯ್ತಾ ಗೌರ್ಮೆಂಟ್? ಹ್ಞೂ ಆಯ್ತು. ಅದೇ ಲಕ್ ನೀವು ಬಂದ್ಮೇಲೆ ಆಯ್ತು. ನಮ್ಮ ಮಗ ಹುಟ್ಟಿ ವರ್ಷನೇನಾಗಿತ್ತು ಮಗು.
ಆಮೇಲೆ ನಮ್ದು 2ನೇ ಮಗುಗೆ 6 ತಿಂಗಳು ಪ್ರೆಗ್ನೆಂಟ್ ನಾನು. ಖುಷಿಲಿ ಕೆಲ್ಸದಿರೋ ಖುಷಿ. ಆ ಟೈಮಲ್ಲಿ ಎಲ್ಲ ಫ್ಯಾಮಿಲಿ ಎಲ್ಲ ಟೀಚರ್ಸ್ ಇದ್ದು, ಅದೇ ನಾವು ಹೇಳ್ತೀವಿ ಎಲ್ಲ ಗವರ್ನಮೆಂಟ್ ಟೀಚರ್ಸೇ. ಎಲ್ಲ ಗೌರ್ಮೆಂಟ್. ನಾನು ಅದೇ ಕೇಳ್ತಿರ್ತೀನಿ ಮದ್ವೆ ಆದ್ಮೇಲೆ ಲೈಫಲ್ಲಿ ಏನ್ ಚೇಂಜಸ್ ಆಯ್ತು ಅಂತ. ಸೊ ನೋಡಿ ಇದೇ ಚೇಂಜಸ್. ಆಮೇಲೆ ಜೊತೆಲಿ ಇದ್ದೋ 2 ವರ್ಷ ಫ್ಯಾಮಿಲಿ ಎಲ್ಲ ಜೊತೆಲಿ ಇದ್ದೋ, ನಮ್ಮ ಬಾವರು ಎಲ್ಲ ಜೊತೆಲಿ ಇದ್ದೋ. ನಮ್ಮ ಮಗ ಹುಟ್ಟಿದಾಗ ನಮ್ಮ ತಾಯಿ ಮನೆಗಿದ್ದೆ ನಾನು. ಅವಾಗ ಭಾಗ ತಗೊಂಡ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು. ನಮಗೆ ಗೊತ್ತೇ ಇಲ್ಲ. ನೀವು ಹೋಗು, ನೀ ಹೆಂಡತಿ ಕರ್ಕೊಂಡ್ ಸಂಸಾರ ಮಾಡ್ಕೊ ಹೋಗು ಅಂತಂದ್ರು ನಮ್ಮ ಅಣ್ಣ. ಕಳಿಸಿದ್ರು. ಮಗು ಕರ್ಕೊಂಡು ಹೋದೋ. ಅವಾಗ ಬೇರೆ ಮನೆ, ನಮ್ಮ ಸ್ವಂತ ಮನೆ ಕೊಡ್ಲಿಲ್ಲ, ಬೇರೆ ಮನೆಗಿದ್ದು 8 ವರ್ಷ ಇದ್ದು. ಈ ಮಗ ಹುಟ್ಟಿದ್ಮೇಲೆ ಒಂದು 8 ವರ್ಷ ಕಷ್ಟ ಅನ್ಭವಿಸ್ತು. ಖುಷಿಯಾಗಿದ್ದೀವಿ. ಇಲ್ಲಿ ನಮ್ಮ ಮಕ್ಕಳನ್ನ ನಾವು ಊರಲ್ಲಿ ಇಟ್ಕೊಂಡಿರ್ಲಿಲ್ಲ ನೋಡಿ. ಇವ್ರ ಮನೇಲಿ ಇಟ್ಬಿಟ್ಟಿದ್ದು. 1.5 ವರ್ಷ ಮಗು ಕುಡಿಯೋದು ಬಿಡ್ಸೋಕ್ಕೆ, ಹಾಲು ಕುಡಿಯೋದು ಬಿಡಿಸಿದಾಗ ನನ್ಗೆ ಹುಷಾರಿರ್ಲಿಲ್ಲ. ನಮ್ಮ ಯಜಮಾನ್ರು ತಗೊಂಬಂದು ಇವ್ರ ಹತ್ರನೇ ಬಿಟ್ಟಿದ್ರು. ಹೌದಾ? ಇವ್ರೇ ನೋಡ್ಕೊಳ್ಳೋರು. ತಿರ್ಗಾ ನಾವು ಅಲ್ಲೇ ಸ್ಕೂಲ್ಗೆ ಹಾಕ್ತು, ನಮ್ಮ ಊರಲ್ಲೇ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತು. ಅವಾಗ ಸೇರಿಸಿದಾಗ ಮೇಷ್ಟ್ರು ಮಗ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತೀರಾ ಅಂತ ಅಂದರು. ಒಂದು ನಮ್ಗೆ ಹಿಂಗೆ ಮಾಸ್ಟರ್ಗಳ ಮಕ್ಕಳು ಅಂತಂದರೆ ಈಗ ಪ್ರೈವೇಟ್ ಸ್ಕೂಲಲ್ಲಿ ಹಾಕ್ಬೇಕು ಅಂತ. ಇಲ್ಲ, ಚೆನ್ನಾಗಿ ಓದ್ತಾರ ಮಕ್ಕಳು, ಏನಾದರೂ ಆಗಲಿ ನಾವು ಅಲ್ಲೇ ಓದಿಸೋದು. ನಾವು SLC ತನಕ ಅಲ್ಲಿ ಊರಲ್ಲೇ ಹತ್ರನೇ ಓದಿದ್ದು ಆ ಮಗನು. ಇದು 6ನೇ ಕ್ಲಾಸಿನ ತನಕ ಈ ದೊಡ್ಡ ಮಗ ಓದಿದ್ರು. ಆಮೇಲೆ ಇಲ್ಲಿಗೆ ಇವ್ರಿಗೆ ಸಪೋರ್ಟ್ ಕೊಡೋರು ಯಾರು ಇಲ್ಲ. ನಮ್ಮ ಮಗನ ಕರ್ಕೊಂಬಂದು ಇವರೇ ಸಾಕಿದ್ರು. ಸೂಪರ್. ತಡ್ರಿ ಅಗಯ್ಯ, ನೀವು ಹೇಳ್ಬೇಕಂತೆ. ನಾನು ಆಗ್ಲೇ ಹೇಳ್ದಂಗೆ, ಸೊ ನನಗೆ 4 ಜನ ತಾಯಂದ್ರು. ಒಂದು ಇವ್ರು ನನ್ನ ಎತ್ತ ತಾಯಿ, ಇವ್ರು ನಂಗೆ ಹೆಣ್ಣು ಕೊಟ್ಟ ತಾಯಿ, ಇವ್ರು ನನ್ನ ಇವಾಗ ನೋಡ್ಕೊಳ್ತಿರೋ ತಾಯಿ, ಅವ್ರು ನನ್ನ ಸಾಕ ತಾಯಿ. ನಂದೇನೇ ಈಗ ನಾನೇನೇ ಸಿಚುವೇಶನ್ ಅಲ್ಲಿದ್ರು ಅದಕ್ಕೆ ಅವರೇ ಕಾರಣ. ನೀವು ಎಷ್ಟು ಲಕ್ಕಿ ಅಲ್ವಾ? ಹೇಳೋದು ನಾವು. ಹೌದು, ಕೆಲವ್ರಿಗೆ ಒಬ್ರು ಇರಲ್ಲ ತಾಯಿ. 4 ಜನ. ಸೂಪರ್. ಅಮ್ಮ ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ಸೂಪರ್. ನಿಮ್ಮಂಥ ಮಕ್ಕಳುಗಳೆಲ್ಲ ಬಂದಿದ್ದೀರಾ, ಖುಷಿ. ನೀವು ಟೀಚರಾ? ಟೀಚರ್ ಆಗಿದ್ದೆ ಅಷ್ಟೇ. ಹೌದಾ? ನಿಮ್ಮ ಹಸ್ಬೆಂಡ್ ಟೀಚರ್ ಆಗಿದ್ರಾ? ನಿಮ್ಗೆ ಎಷ್ಟು ವರ್ಷ ಆಗಿತ್ತು ಮದುವೆಯಾಗಿ? ನಮಗೆ ಮದುವೆ ಆಗಿ ಈಗ 50 ವರ್ಷ ಆಯ್ತು. 50 ಇಯರ್ಸ್ ಆಯ್ತಾ? ನಿಮ್ದು ಲವ್ ಮ್ಯಾರೇಜ್ ಅಂತ? ಹೌದಾ? ಯಜಮಾನ್ರು ತುಂಬಾ ಸೈಲೆಂಟ್, ತುಂಬಾ ಒಳ್ಳೆಯರು. ನಾನೇ ಸ್ವಲ್ಪ ಕ್ಯಾತೆ. ಯಾರು ಕಾಂಪ್ರಮೈಸ್ಗೆ? ಯಾರು ಅವರೇ ಬರ್ತಿದ್ರ, ನೀವೇ ಹೋಗ್ತಿದ್ರ? ಅವರೇ ಬರ್ತಿದ್ದು. ಡ್ಯಾನ್ಸ್ ಮಾಡ್ಕೊಂಡು ಅದು ಮಾಡಿದ್ ನಗಸರು. ನಮ್ಮ ಪವನ್ ಅಷ್ಟೇ ಮಾಡ್ಬಿಡೋದು ನಗ್ಲಿ ಅಂತ ಚಿಕ್ಕವನಿದ್ದಾಗೇನೆ. ಕೋಪ ಬಂದ್ರೆ ನೈಸ್ ಹೊಡಿಯೋನು. ಅವನ್ ಹೆಂಗ್ ಬಂದ ನನಗೆ ಅಂದ್ರೆ, ನಮ್ಮ ತಂದೆ ತೀರೋಗ್ಬಿಟ್ಟಿದ್ರು, ಹಿಂಗ್ ಮಲಗಿದ್ರು. ಅವ್ರ ಹೊಟ್ಟೆಗಾಸಿ ಪಾಪು ಆಗಿ ಬಂದ, ಈ ಪಾಪು ತರ. ಹಿಂಗೆ ಮದುವೆ ಆಗಿ 3 ವರ್ಷ ಮಕ್ಕಳಾಗಿಲ್ಲ. ನಾದಿನಿ ಮಗಳನ್ನ ತಂದು 22 ವರ್ಷ ಸಾಕಿ ಮದುವೆ ಮಾಡಿ ಈಗ ಮೊಮ್ಮಗಳಿದ್ದಾಳೆ 23 ವರ್ಷದವಳು. ಒಬ್ಬ ಮೈದಂಗೆ ಸಾಕ್ತು 9 ವರ್ಷ. ತುಮಕೂರಾಗಿರ ಲಚ್ಚಾದ ಮದುವೆ ಆಗವನೆ. ಇನ್ನೊಬ್ಬ ಮೈದನ್ ತಂದು ಹಾಕ್ತ, ಅವ್ನು ತೀರ್ಕೊಂಬಿಟ್ಟ. ಇನ್ನೊಬ್ಬ ಚಿಕ್ಕಪ್ಪನ ಮಗನ ತಂದು 7 ಜನದಿಂದ ಹುಟ್ಟಿದ ಸೀನಾ ಅಂತ. ಅವನು ನಮ್ಮ ಅತ್ತಿಗೆಯಿಂದ ತುಂಬ ಕ್ಲೀನಿಂಗ್ ಕಲ್ತಿದ್ದೀನಿ ಅಂತ ಊರಾಗೆಲ್ಲ ಹೇಳ್ಕೊತಾನೆ. ಆತನ 8 ದಿವಸದ ಮಗ ಸಾಕಿದ್ದೆ. ಅವರು ಎಲ್ಲ ಹೇಳ್ಕೊಂತಾರೆ, ನಮ್ಮ ಅತ್ತೆ ತನ್ನ ಸಾಕಿದ್ರು ಅಂತ. ಸೊ ನೀವು ತುಂಬಾ ಮಕ್ಕಳು ನೋಡ್ಕೊಂಡಿದ್ದೀರ ಹಾಗಾದ್ರೆ? ಇದೆಲ್ಲ ಪುನರಪಿ ಮರಣಂ ಅಂತ ಯಾವ ಜನ್ಮದ ಲೆಕ್ಕಗಳು. ನೀವು ಬಂದಿರೋ ಅಷ್ಟೇ, ಯಾವ ಜನ್ಮ ನನ್ನ ಬಂಧುಗಳು. ಸುಮ್ಮನೆ ಎಲ್ಲ ಬರೋಕ್ಕಾಗಲ್ಲ ಮನೆಗಳಿಗೆ, ಪಾದಾರ್ಪಣೆ ಮಾಡೋಕ್ಕಾಗೋದಿಲ್ಲ. ಇಲ್ಲ ಪರವಾಗಿಲ್ಲ, ಖುಷಿಯಾಗಿದ್ದೀರಲ್ಲ ನೀವು? ಖುಷಿಯಾಗಿದ್ದೀನಪ್ಪ, ತುಂಬ. ಇವರಿಬ್ರು ಇಲ್ಲ ಅಂದಿದ್ರೆ ನಾನು ಎಷ್ಟೋ ಇವ್ರಿಗೆ ಗೊತ್ತು, ಮಣ್ಣಲ್ಲಿ ನೋಡ್ತಾ ಇದ್ದೀನಿ. ಸಾಯಿರ ನೋಡಿ, ಸೊಸೆನೂ ನೋಡಿರ್ಲಿಲ್ಲ ಅದನ್ನ. ಅಷ್ಟು ಕ್ಲಿಯರ್ ಕಾಣಿಸ್ತಿರಲ್ಲ, ಬ್ಲರ್ ಇತ್ತು. ಕ್ಯಾಟ್ರಾಕ್ಟ್ ಅಂದ್ರೆ ಪೊರೆ ಆಗಿತ್ತು. ಪೊರೆ ತೆಗ್ದಿದ್ದೀರಾ ಅಲ್ವಾ? ಈಗ ಕಾಣುತ್ತೆ, ಒಂಚೂರು ದಿನ ಕಾಣುತ್ತೆ, ಆಮೇಲೆ ನೀಟಾಗಿ. ಅದು ಡಾಕ್ಟ್ರು ಬೈದ್ರು, ಎಲ್ಲ ಹೊತ್ತಿದ್ದಾರೆ, ಇನ್ಫೆಕ್ಷನ್ ಆಗಿದೆ, ಕಣ್ ತೆಗಿಬೇಕಂತ ರೇಗಿಸ್ಬಿಟ್ರು ಅನ್ನೋ ಹುಡುಗನ್ನ. ಅಯ್ಯೋ, ಭಯಪಟ್ರ ನೀವಾಗ? ನಾನೇನು ಭಯವಿಲ್ಲ, ರಾಮ ಇದ್ದಾನೆ. ನೋಡ್ಬೇಕಿತ್ತು ಡಾಕ್ಟರ್ ಶ್ರೀರಾಮ್ ಅಂತ. ಓಕೆ ಅಮ್ಮ, ಥ್ಯಾಂಕ್ ಯು. ಅವ್ರಿಗೆ ಕೊಡಿ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು? ಹೇಮಲತಾ ಅಂತ ಹೇಳಿ. ಹೇಮಲತಾ. ಸೊ ನೀವು ನೇಬರ ಇವ್ರಿಗೆ? ಪಕ್ಕದ ಮನೆ. ಸೂಪರ್. ಸೊ ನಿಮ್ಗೆ ಎಷ್ಟು ಜನ ಮಕ್ಕಳು? ನಂಗೆ ಒಬ್ಬನೇ ಮಗ.
ಏನು ಮಾಡ್ತಿದ್ದಾರೆ? ನಾನು ಇಂಜಿನಿಯರು ಇಬ್ಬರದಲ್ಲಿ ಕೆಲಸ ಮಾಡ್ತಾರೆ. ಹೌದಾ, ಕೆಲಸ ಮಾಡ್ತಿದ್ದಾರೆ. ಮದುವೆ ಆಗಿದೆ ಅವ್ರಿಗೆ? ಮದುವೆ ಆಗಿದೆ. ಸೊಸೆ? ಸೊಸೆ ಡಾಕ್ಟ್ರು, ಡೆಂಟಲ್. ಡಾಕ್ಟ್ರಾ? ಇಲ್ಲಿದ್ದಾರ, ಮನೇಲಿದ್ದಾರಾ? ಮನೇಲಿದ್ದಿಲ್ಲ, ಇಲ್ಲೇ ಇದ್ದಾಳೆ. ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾರೆ. ಹೌದಾ? ಅವರಿಗೆ ಒಬ್ಬನೇ ಮಗ. ಪಾಪ ಇದ್ದಾರ, ಜೋರಿದ್ದಾರಾ? ಎಲ್ಲ ಜೋರೇನಿಲ್ಲಪ್ಪ, ನಾವಿಬ್ಬರು ಚೆನ್ನಾಗಿ ಹೊಂದ್ಕೊಂಡಿದ್ದೀವಿ. ಹೌದಾ? ಅದೇನು ತೊಂದರೆ ಇಲ್ಲ. ಇಲ್ಲ ಅವ್ರ ಮನೇಲಂತೂ ಒಂದು ದಿನಕ್ಕೂ ಇಲ್ಲಿವರೆಗೂ ನಮ್ಮ ಮನೇಲೆ ನಮ್ಮ ರೋಡಲ್ಲಿ ನೋಡ್ಬೇಕಂದ್ರೆ ಸ್ವಲ್ಪ ಗಲಾಟೆ ಜೋರು. ಅವ್ರ ಮನೇಲಿ ಇಲ್ಲಿವರೆಗೂ ಡಾಕ್ಟರ್ ಕ್ಲಿನಿಕ್ ತರ ಇರ್ತಾರೆ, ರೂಮಿಗೆ ಹೋದ್ರೆ ಸೈಲೆಂಟ್ ಆಗಿರ್ತಂಗೆ. ಅವಳೇನು ಸೈಲೆಂಟ್, ಹೆಚ್ಚಿಗೆ ಮಾತೇ ಆಡೋದಿಲ್ಲ, ಕಡಿಮೆ. ಇದಾರ ಇಲ್ವಾ ಅಂತ ನಾವು ಕನ್ಫರ್ಮ್ ಮಾಡ್ಕೊಳಕ್ಕೆ ನೋಡ್ಬೇಕು, ಓಡಾಡ್ತಿದ್ದಾರೆ. ಸೂಪರ್. ನನ್ನ ಮಗ ತುಂಬ ಚೆನ್ನಾಗಿ ನೋಡ್ಕೊಂತಾನೆ. ಹೌದಾ? ಎಲ್ಲದ್ರೊಳಗೂ. ಓಕೆ, ಸೂಪರ್. ನಾ ತುಂಬಾ ಮಾತಾಡಿದ್ವಿ, ನಂಗೆ ಈಗ ತುಂಬಾ ಹಸಿವಾಗ್ತಿದೆ. ಸೊ ನಮ್ಮನೆ ಅಡುಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಿ ಇವತ್ತು? ಇವತ್ತು ನಿಮಗೋಸ್ಕರ ಮಂಗಳೂರು ಸ್ಪೆಷಲ್ ಪ್ರಾನ್ಸ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ತು ಏನು ಸ್ಪೆಷಲ್ ಮಾಡ್ತಿದ್ದೀರಾ? ನಿಮಗೋಸ್ಕರ ಮಂಗಳೂರು ಸ್ಪೆಷಲ್ ಪ್ರಾನ್ಸ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ. ಪ್ರಾನ್ಸ್ ಗೀ ರೋಸ್ಟಾ? ನಿಮ್ಗೆ ತುಂಬಾ ಸ್ಪೆಷಲ್ ಅಂತ. ಅಲ್ಲ, ನನಗೆ ಸ್ಪೆಷಲ್, ನನಗೆ ಫೇವ್ರೇಟ್ ಆಯ್ತು. ಯಾವುದೇ ಚಿಕನ್ ಗೀ ರೋಸ್ಟ್ ಇರಲಿ, ಮಟನ್ ಗೀ ರೋಸ್ಟ್ ಇರಲಿ, ಪ್ರಾನ್ಸ್ ಇರಲಿ, ನೀರು ದೋಸೆ ಇದ್ರೆ ಇದು ನಿಮ್ಗೋಸ್ಕರ ಅಕ್ಕ, ನೀವು ನಕ್ಕ ನೀವು ಮಾಡಿ ಬೇಗ. ಓಕೆ, ನಾನು 1 kg ಪ್ರಾನ್ಸ್ ತಗೊಂಡಿದ್ದೀನಿ. ಇದಕ್ಕೆ ಅರಿಶಿನ ಮತ್ತೆ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಕುಂಕುಮ ಎಲ್ಲ ಹಾಕಿ? ಇಲ್ಲ, ಅರಿಶಿನ ಉಪ್ಪು ಅಷ್ಟೇ ಹಾಕಿ ಪುಡಿ ಉಪ್ಪು ಹಾಕೊಂಡಿದ್ದೀನಿ. ಅದನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು 1/2 an hour ಇಂದ. ಓಕೆ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಧನಿಯಾ, ಕಾಳುಮೆಣಸು, ಸಾಸಿವೆ, ಮೆಂತ್ಯ, ಜೀರಿಗೆ ಇಷ್ಟು ತಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಪೆಪ್ಪರ್ ಆಯ್ತು, ಪೆಪ್ಪರ್, ಧನಿಯಾ ಆಯ್ತು, ಜೀರಿಗೆ, ಮೆಂತ್ಯ. ನಿಮ್ಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಕಾಳು ಮೆಣಸನ್ನ. ಇಲ್ಲ, ಓಕೆ, ಮೀಡಿಯಂ ಖಾರ ಇರಲಿ. ಹಾ, ಓಕೆ. ನಮ್ಗೆ ಸ್ವಲ್ಪ ಖಾರ ಜಾಸ್ತಿ ಇಷ್ಟ. ನಿಮ್ಗೆ ಇಷ್ಟ? ಏನು ಇವ್ರು ಏನೆಲ್ಲ ಸ್ಪೆಷಲ್ ಅಡುಗೆ ಮಾಡ್ತಾರೆ? ಎಲ್ಲ ತರ ಮಾಡ್ತಾರೆ. ಯೂಟ್ಯೂಬ್ ಎಲ್ಲ ಯೂಟ್ಯೂಬ್ ನೋಡಿ ಮಾಡಲ್ಲ. ಕೆಲವೊಂದು ಸ್ಪೆಷಲ್ ಆಗಿ ಇದನ್ನೇ ಮಾಡ್ಕೊಡು ಅಂತ ಕೇಳಿದ್ರೆ ಮಾತ್ರ ಯೂಟ್ಯೂಬ್ ನೋಡ್ತೀನಿ, ಮಾಡ್ಕೊಡ್ತಾರೆ. ನೀವು ಪರ್ಫೆಕ್ಟ್ ಮಾಡ್ತೀನಿ, ಯಾವ್ದು ಹಾಳು ಮಾಡಲ್ಲ. ಹೌದಾ? ಸೂಪರ್. ಯಾವ್ದು ಫೇವ್ರೇಟ್? ಯಾವುದು? ಕರ್ಡ್ ರೈಸ್. ಇದನ್ನು ಯೂಟ್ಯೂಬ್ ಅಲ್ಲ, ಕರ್ಡ್ ರೈಸ್ ಇಲ್ಲ, ನಾನೇ ಓನ್ ಆಗಿ ಮಾಡಿರೋದು. ನೀವು ನಂಗೆ ಮಾಡ್ತೀರಾ? ಇಲ್ಲ, ಕರ್ಡ್ ರೈಸ್ ಅಂದ್ರೆ ಅದರಲ್ಲೂ ಸ್ಪೆಷಲ್ ಇರುತ್ತೆ ನಿಮ್ಗೆ. ಅಂದ್ರೆ ಹಿಂಗೆ ಕರ್ಡ್ ರೈಸ್ ಅಲ್ಲಿ ನೀವು ತಿಂದಿರೋ ಕರ್ಡ್ ರೈಸ್ ಅಲ್ಲಿ ನಾರ್ಮಲಿ ಕರ್ಡ್ ಇರುತ್ತೆ, ರೈಸ್ ಇರುತ್ತೆ. ಇವರು ಆಪಲ್, ದ್ರಾಕ್ಷಿ, ಗೋಡಂಬಿ, ಫುಲ್ಲು ಸ್ಪೆಷಲ್ ಕರ್ಡ್ ರೈಸ್. ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಕರ್ಡ್ ರೈಸ್. ಡ್ರೈ ಫ್ರೂಟ್ಸ್ ಇರುತ್ತೆ, ಒಗ್ಗರಣೆ ಚೆನ್ನಾಗಿ ಹಾಕ್ತೀನಿ. ಹೌದಾ? ಅದಕ್ಕಿರುತ್ತೆ, ಅದರಿಂದ ಚೆನ್ನಾಗಿರುತ್ತೆ. ಅಲ್ಲ, ಚೆನ್ನಾಗಿ ಹಾಕ್ತಾರೆ ಒಗ್ಗರಣೆ. ಇದು ಸ್ವಲ್ಪ ಸ್ಮೆಲ್ ಬರೋ ತನಕ ಫ್ರೈ ಎಷ್ಟು ವರ್ಷದಿಂದ ಒಗ್ಗರಣೆ ಹಾಕಿದ್ದಾರೆ? 2 years ಇಂದ. ಲೀಗಲ್ ಆಗಿ 2 years, ಇಲ್ಲಿಗೆಲ್ಲ 5 ವರ್ಷ, 4 years. 4 years. ಅವ್ರು ಅಡುಗೆ ಮಾಡಲ್ವಾ? ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ನನಗೇನ ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ. ಹೌದಾ? ಏನೋ ಸರ್, ಬಟ್ ನಂತರ ಯೂಟ್ಯೂಬ್ ಎಲ್ಲ ನೋಡಲ್ಲ, ಓನ್ ಆಗಿ ಮಾಡ್ತಾರೆ. ಸಿಕ್ಕಿದೆಲ್ಲ ಹಾಕ್ತಾ ಇರ್ತೀವಿ. ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಗೊತ್ತಲ್ಲ ಗಂಡಸರು ಅಂದ್ರೆ, ಸಿಕ್ಕಿದೆಲ್ಲ ಹಾಕಿ ಟ್ರೈ ಮಾಡಿ ಏನೋ ಒಂದು ಚೆನ್ನಾಗಿ ಮಾಡ್ತಾರೆ. ನೀವು ಯಾವಾಗ ಹೆಚ್ಚು ಅಡುಗೆ ಕಲ್ತಿರೋದು? ನಾನು 7th ಇಂದನೇ ಸ್ಟಾರ್ಟ್ ಮಾಡಿದೆ. ಹೌದಾ? 7th standard ಇಂದನೇ. ಮದುವೆ ಆದ್ಮೇಲೆ ಅಲ್ಲ? ಇಲ್ಲ, ಮುಂಚೆಯಿಂದನೂ ಮಾಡ್ತಾ ಇದ್ದೆ. ಯಾವ್ದು? ಬಟ್ ಇವಾಗ ಯಜಮಾನ್ರಿಗೋಸ್ಕರ ಅವ್ರೇನು ಕೇಳ್ತಾರೆ ಅದನ್ನ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ತುಪ್ಪ, ಪ್ರಾನ್ಸ್ನೆಲ್ಲ ಫ್ರೈ ಮಾಡೋಕ್ಕೆ. ನೆಕ್ಸ್ಟ್ ಸ್ವಲ್ಪ ಹುಣಸೆಹಣ್ಣು, ಗೋಡಂಬಿ, ಬೆಲ್ಲ ಮತ್ತೆ ಬೆಳ್ಳುಳ್ಳಿ. ಆಮೇಲೆ ನಾನು ಬ್ಯಾಡಿಗೆ ಮೆಣಸಿನಕಾಯಿನ ಸ್ವಲ್ಪ ಬಿಸಿ ನೀರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಕಲರ್ ಚೆನ್ನಾಗಿ ಬಂದಿದೆ, ಕೆಂಪು. ನಿಮಗೆ ಇದನ್ನೆಲ್ಲ ಹಾಕೊಂಡು ಇದಾಯ್ತಾ? ಅದಾಗಿದೆ, ಸ್ವಲ್ಪ ಹಾಕಿ ಹಾರಕ್ ಬಿಡೋಣ. ಓಹೋ, ನೀವು ಚೆನ್ನಾಗಿ ಮಾಡ್ತೀರಾ ಅನ್ಸುತ್ತೆ ಅಡುಗೆ. ನನಗೆ ಅಡುಗೆ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಮತ್ತೆ ಈ ಏನಾದ್ರು ತಿನ್ಲಿಕ್ಕೆ ಹೋಟೆಲ್ಗೆ ಹೋದ್ರೆ, ರೋಡ್ ಸೈಡ್ ತಿನ್ಲಿಕ್ಕೆ ಹೋದ್ರೆ ಅಲ್ಲಿ ಅಡುಗೆ ಮಾಡ್ತಿರ್ತಾರಲ್ವಾ, ನಾನು ನೀವಿಗೆ ನೋಡ್ತಿರ್ತೀನಿ. ಇವರು ಹಾಗೆ ಮಾಡೋದು. ನೀವಿನ್ನು ಬ್ಯಾಚುಲರ್ ಅಲ್ಲ, ಇನ್ನು ಮಾಡ್ಕೊಳ್ತಾ. ಇದನ್ನೆಲ್ಲ ಮಿಕ್ಸರ್ಗೆ ಹಾಕೊಂಡು ಸ್ವಲ್ಪ ಬೇಕಾದ್ರೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇಲ್ಲಿಗಿನ್ನ ಮಂಗಳೂರು ಸೈಡ್, ಮಲ್ಪೆ ಸೈಡ್ ಹೋದ್ರೆ ಪ್ರಾನ್ಸ್ ತುಂಬಾ ಫ್ರೆಶ್ ಆಗಿ ಸಿಗುತ್ತಲ್ಲ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಫುಡ್ ಸರ್ ನಿಮ್ಗೆ. ಮುಂಚೆ ಅಂದ್ರೆ ಚಿಕನ್ ಅಷ್ಟೇ. ಆ ತುಪ್ಪ ಸ್ಮೆಲ್ಲು ಫ್ರೈ ಆಗ್ತಾ ಇದ್ರೆ ಅದು ಬೇಕಾದ್ರೆ ಹಿಂಗೆ ಹಸಿನ ತಿನ್ಬೋದು, ಖಾರ ಆಗಬೇಕು, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅದು ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀರು ಬರ್ತಿದೆ 4 ಸಲ ಆಯ್ತು ನುಂಗಿ.
ಇಲ್ಲಿ ನಮ್ಮದು ಮಂಗಳೂರಿಂದನೇ ಬರೋ ಫಿಶ್ ಸ್ಟೋರ್ ಇದೆ. ಸೊ ಅಲ್ಲಿಂದನೇ ಅಂಜಲ್ಲು, ಬಾಂಗಡೆ, ಇದೆಲ್ಲ ಸಿಗುತ್ತೆ. ಇದಕ್ಕೆ ನಾವು ರುಬ್ಬಿರೋಂಥ ಮಸಾಲ ಹಾಕೊಳ್ಳೋಣ. ಸಾಕಾ? ಸೊ ಡೈಲಿ ಅಡುಗೆ ಮಾಡ್ತೀರಾ ಆಫೀಸಲ್ಲಿ ಇದ್ದಾಗ? ಹಾಂ, ಅಡುಗೆ ಮಾಡಿ ಬ್ರೇಕ್ಫಾಸ್ಟ್ ತೊಗೊಂಡು ಲಂಚ್ ತೊಗೊಂಡು ಆಫೀಸಿಗೆ ಹೋಗೋದು. ಟೈಮಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಬಟ್ ಡೈಲಿ ಅಡುಗೆ ಮಾಡಿಕೊಂಡು ಮನೇಲಿ ಅತ್ತೆ ಇದ್ದಾರಲ್ಲ, ಅವರಿಗೂ ಮಾಡಬೇಕು. ಅವ್ರಿಗೆ ಮಾಡಿ ನಾವು ತಿಂದು ಪಾಪು ನೋಡ್ಕೊಂಡು ರೆಡಿಯಾಗಿ ಹೋಗ್ತೀವಿ. ಇವರು ಸಪೋರ್ಟ್ ಮಾಡ್ತಾರೆ ಆ ಥರ ಇಲ್ಲ. ಇವ್ರ ಸಪೋರ್ಟ್ ಪಾಪುಗೆ ರೆಡಿ ಮಾಡೋದಾಗ್ಲಿ, ಊಟ ಮಾಡಿಸೋದಾಗ್ಲಿ ಇವ್ರು ನೋಡ್ಕೊಂತಾರೆ. ಅಡುಗೆ ಮಾಡಲೇಬೇಕಾಗುತ್ತಲ್ವಾ? ಫ್ರೈ ಆಗಿದೆ. ಇದಕ್ಕೆ ಪ್ರಾನ್ಸ್ನ ಆ್ಯಡ್ ಮಾಡೋಣ. ಬೇಕಾ? ಈ ಖಾರ ಎಲ್ಲ ಪ್ರಾನ್ಸ್ಗೆ ಆ್ಯಡ್ ಆಗೋ ಥರ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡೋಣ. ಯಾವನಾದರೂ ಕೈ ಹಾಕಿದ್ರೆ ಅವನ ಕೈ. ಆಮೇಲೆ ನಿಮ್ಗೊಂದು ಟಾಪ್ ಸೀಕ್ರೆಟ್ ಏನಂದರೆ, ಉಪ್ಪನ್ನ ಸ್ಮೆಲ್ ಮಾಡಿ ಹಾಕಿದ್ರೆ ನಿಮಗೆ ಪರ್ಫೆಕ್ಟ್ ಇರುತ್ತೆ. ಲೈಕ್ ಸಾಲ್ಟ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಇರಲ್ಲ. ನೀವೇ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಕೊಡಿ ನೀವು ಅಷ್ಟೇ. ತೊಳಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ಮಂಡ್ಯದವ್ರು ಮಾಡಿರೋ ಮಂಗಳೂರು ಸ್ಟೈಲ್ ಗೀ ರೋಸ್ಟ್. ಸರಿ ಸರಿ ಬಿಡಿ ಕೈ ಬಿಡಿ. ಆಗ್ಲೂ ಮತ್ತು ಕೈ ಕೊಟ್ಟ ಮೇಲೆ ಕೈ ಇಟ್ಕೊಂಡು ಹೇಳ್ಬೇಕು, ನೀವು ಟೇಸ್ಟ್ ಮಾಡಿ. ಬಿಸಿ ಇದೆ, ಆರಾಮಾಗಿ ತಿನ್ನಿ. ಉಪ್ಪು ಖಾರ ಹುಳಿ ಎಲ್ಲ ಈ ಕಡೆ ಬಂದಾಗ ಬರ್ತಾ ಇರಿ. ನೀವು ಬಂದು ಫೋನ್ ಮಾಡಿದ್ರೆ ಆಯ್ತು. ಪ್ರಾನ್ಸ್ ಗೀ ರೋಸ್ಟ್ ಮಾಡಿರಿ ಅಂತ ಹೇಳ್ಬಿಟ್ಟು ಬನ್ನಿ. ಫೋನ್ ಮಾಡಿದ್ರೆ ಆಯ್ತು. ಸರಿ, ಖಂಡಿತ. ಅವ್ರು ಹೇಳ್ದಂಗೆ ಮಂಡ್ಯದವ್ರು ಮಾಡಿರೋ ಮಂಗಳೂರು ಸ್ಟೈಲ್ ಪ್ರಾನ್ಸ್ ಗೀ ರೋಸ್ಟ್ ಸಕ್ಕತ್ತಾಗಿದೆ. ಒಂದ್ಸಲ ಮಂಗಳೂರಲ್ಲಿ ಇದ್ದೀನಿ ಅಂತ ಅನ್ನಿಸ್ತಿದೆ. ಏನಲ್ಲ, ಬೆಂಗಳೂರು. ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿದೆ. ಓಕೆ, ನನ್ನ ಫೇವ್ರೆಟ್ ಸೆಗ್ಮೆಂಟು ಫ್ಯಾಮಿಲಿ ಜಂಕ್ಷನ್ ಅಂತ. ಸೊ ಚಿಕ್ಕ ಪುಟ್ಟ ಆಟ ಇರುತ್ತೆ ಅಷ್ಟೇ, ಸಿಂಪಲ್. ಸೊ ಮೊದಲನೇ ಆಟ. ಓಕೆ, ಅಲ್ಲ ಕೂರಿ ಅಂದ ತಕ್ಷಣ ಕೂತಿದ್ದೀರಾ. ಗೇಮ್ ಯಾವುದೇನು ಅಂತ ಏನಾದ್ರು ಗೊತ್ತಾ ನಿಮಗೆ? ಬಂದಿದ್ದೀರಾ ಅಂದ್ರೆ ಆಡಿಸ್ತೀರಾ ಅಂತ ಗೊತ್ತು. ಹೌದು, ಆಟ ಆಡಿಸ್ತೀನಿ, ಹೌದು. ಬಟ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ದೀರಾ? ಇಲ್ಲ, ಏನು ಗೊತ್ತಿಲ್ಲ. ಏನು ಗೊತ್ತಿಲ್ವಾ? ಕೈಯಲ್ಲಿ ಟಿಶ್ಯೂ ಇದೆ, ಏನು ಅನ್ಸುತ್ತೆ? ಏನು ಸುಮ್ಮನೆ ಬೆವರು ಹಿಂಗೆ ಒರೆಸಿ ಬಿಸಾಕೋದು ಅಂತ? ನೋ ಸಿಂಪಲ್ ಗೇಮ್ ನೋಡಿ. ನಾನು ಒಂದೊಂದೇ ಟಿಶ್ಯೂನ ಮೇಲ್ಗಡೆಯಿಂದ ಬಿಡ್ತಾ ಇರ್ತೀನಿ. ನೀವು ಅದನ್ನ ಇಟ್ಕೋಬೇಕು. ಕೈಯಲ್ಲ, ಕೈ ಯೂಸ್ ಮಾಡೋಂಗಿಲ್ಲ. ಓಕೆನಾ? ಒಬ್ರಿಗೊಬ್ರು ಇಟ್ಕೋಬೇಕು ಟಿಶ್ಯೂನ. ಹಣೆಯಲ್ಲಿರಲ್ಲ, ಹಣೆಯಲ್ಲಿ ಇಟ್ಕೊಳ್ಳಿಕ್ಕೆ ನೀವು ಕ್ಯಾಮ್ರಾ ಮುಂದೆ ತಗೊಂಡ್ಬರ್ತಾ ಇದ್ದೀರಾ? ಇಲ್ಲ, ಏನಾಗಲ್ಲ, ಸಿಂಪಲ್ ಇದು ತುಂಬ ಜನ ಆಡಿ ಸಕ್ಸಸ್ಫುಲ್ ಆಗಿರೋ ಆಟ ಇದು. ಹಾಂ, ನೀವು ಬೇರೆ ಲವರ್ಸ್, ನೀವು ಚೆನ್ನಾಗಿ ಆಡ್ತೀರ ಅಂತ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ. ಓಕೆನಾ? ಸೆಪ್ರೇಟ್ ಹಿಡ್ಕೊಬೇಕಾ? ಇಲ್ಲ, ಇಬ್ರು ಜೊತೆಗೆ ನೋಡಿ. 2 ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ? 1 ಕೈ ಸೇರಿದ್ರೆ ಹೆಂಗಾಗುತ್ತೆ? ಟಿಶ್ಯೂ ಎತ್ತುತ್ತಾರೆ ಮೇಲೆ ನೀಟಾಗಿ. ಇಲ್ಲ, ನಾನು ಮೇಲಿಂದ ಬಿಟ್ಟರೆ ನೀವು ಕ್ಯಾಚ್ ಇಟ್ಕೋಬೇಕಷ್ಟೇ, ಸಿಂಪಲ್. ಸೊ 3 ಮಿನಿಟ್ಸ್ ಟೈಮ್ ಇದೆ. ಸೊ ಎಷ್ಟು ಹಿಡಿತೀರಿ ನೋಡೋಣ. ಟೈಮ್ ಸ್ಟಾರ್ಟ್ಸ್. ಯು ಅಕ್ಕ ರೆಡಿನೇ ಆಗಿಬಿಟ್ರು, ಇನ್ನೂ ಬಿಟ್ಟಿಲ್ಲ ಟಿಶ್ಯೂ. ರೆಡಿ? 3, 2, 1. ಅಷ್ಟು ಆ ಥರ ಇನ್ನೂ ಬಿಟ್ಟಿಲ್ಲ ನಾನು. 3, 2. ಏನು ಸರ್ ಹಿಂಗೆ? ದಯವಿಟ್ಟು ಎಲ್ಲರೂ ಕಣ್ಣು ಮುಚ್ಕೊಂಡು. ಮಕ್ಕಳಿದಾರಾ? ಮಕ್ಕಳು ಪಾಪ ಇಲ್ಲಲ್ಲ? ಹಾಂ, ಇಲ್ಲ ಎಲ್ಲರೂ ಆಡಿಯನ್ಸ್ ನೋಡಿ. ಈ ಗೇಮ್ ಅಂದ ತಕ್ಷಣ ಅಲ್ಲಿ ಆಡಿಯನ್ಸ್ ನೋಡಿ ಹಿಂಗೆ ಬಂದಿದ್ದಾರೆ, ಲೈನಲ್ಲಿ ನಿಂತಿದ್ದಾರೆ. ಓ, ಹಿಂಗಿರುತ್ತೆ ಆಟ ಅಂತ. ರೆಡಿ? 1. ಇರ್ಲದಿರ್ಲಿ, ಅಲ್ಲ ಹಂಗಿದ್ರೆ ಅದಿಲ್ಲ, ಕೆಳಗೆ ಕೊಟ್ಟು ಬಿಡಿ, ಪರವಾಗಿಲ್ಲ. ಎಲ್ಲಿ ಗ್ಯಾಪ್ ಇಲ್ಲ, ಚೂರು ಗ್ಯಾಪ್ ಆದ್ರೂ ಬೇಕಲ್ಲ. ಸಕ್ಸಸ್ಫುಲಿ 2, 3, 4.
ಫಸ್ಟು ಕೊಟ್ಬಿಟ್ರು, ಈಗ ಸಾಕು, ಇನ್ನು ಇಷ್ಟು ಇವ್ರ ಮುಂದೆ ಕೊಡೋದು. 5 6 5 ಫ್ಯಾಮಿಲಿ ಶೋ ಸರ್ ಇದು. 6 7 8 ಓಕೆ, ಟೈಮ್ ಅಪ್. ಓಕೆ, ಮೊದಲನೇ ಆಟನ ತುಂಬ ಸಕ್ಸಸ್ಫುಲ್ ಆಗಿ ಆಡಿದಿರಿ ಇಬ್ಬರು. ಅಂದರೆ ಅದು ಸಕ್ಸಸ್ಫುಲ್ ಅಂದರೆ ಅಭ್ಯಾಸ, ಸೊ ಅದೇನು ಹೊಸದಲ್ಲ ಆಟ ಅಲ್ವಾ, ಪರವಾಗಿಲಿರಲಿ. ಈಗ ಇನ್ನೊಂದು ಸೆಕೆಂಡ್ ಆಟ, ಸಿಂಪಲ್. ಕಣ್ಮುಂದೆ ಬಾಲ್ಸ್ ಕಾಣ್ತಿದ್ಯಾ, ಬಾಯಲ್ಲಿ ಸ್ಟ್ರಾ ಇಟ್ಕೊಂಡಿದ್ದೀರಾ. ಆ ಸ್ಟ್ರಾಲಿ ಒಂದೇ ಬ್ರೀತಲ್ಲಿ ಎಳೆದು ಬಾಲ್ನ ಲಾಕ್ ಮಾಡಿ ಪ್ಲೇಟಿಗೆ ತಂದಾಗಬೇಕು. ನಿಮ್ಗೆ 2 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ ಯಾರು ಜಾಸ್ತಿ ಆಗ್ತೀರಾ ಅವ್ರು ಯಾರ್ದಲ್ಲಿ ವಿನ್ ಆಗ್ತೀರಾ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಓಹ್ ಸೂಪರ್. ಓಹ್ 2. ಬಿಡ್ಬೇಡಿ. ವಂಡರ್ಫುಲ್, ಬ್ಯೂಟಿಫುಲ್, ಸೂಪರ್. ಇನ್ನು ಒಂದಾಕಿ. ಆಗಲ್ಲ ಅಂತ ಹೇಳಿ ಅವರೇ ಗೆದ್ದುಬಿಟ್ಟು ಹಿಂಗೆ ರಪ್ಪ ಬಿಸಾಕಿರಲ್ಲ ಹೆಂಗೆ ಇದು ಅಂತ. ಗೆಲ್ಸಕ್ ನೀವಿದ್ರಲ್ಲ ಜೊತೆ. ನಾನೆಲ್ಲಿ ಒಂಚೂರು ಹಿಂಗೆ ಅಲಾಡ್ಸೆ, ಏನು ಸ್ಪೀಡಾಗಿ ಹೋಗ್ತಿದ್ದಾರೆ. ಅದೇ ಯಾರು ಗೆದ್ರು ಮನೆಗೆ ಅಲ್ವಾ. ಸೂಪರ್. ಓಕೆ, ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟು. ಒಂದು ಪ್ರಶ್ನೆ ಹೇಳ್ತೀನಿ, ಎಲ್ಲರೂ ಒಂದೊಂದು ಲೈನಲ್ಲಿ ಉತ್ತರಿಸಿ ಅಷ್ಟೇ. ಸಿಂಪಲ್. ಮೇಡಮ್ ಈ ಮನೆಗೆ ಯಾಕೆ ಗೃಹಲಕ್ಷ್ಮಿ? ಮೊದಲು ನೀವು ಯಜಮಾನ್ರೆ. ಸರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಾಮನ್ ಆಗಿ ಹೇಳ್ತಾರೆ ಎಲ್ಲರೂ, ಅಂಟಿ ಅಡುಗೆ ಚೆನ್ನಾಗಿ ಮಾಡ್ತಾಳೆ, ಚೆನ್ನಾಗಿ ನೋಡ್ಕೊತಾಳೆ. ಸೊ ಇದಕ್ಕಿಂತ ಸ್ಪೆಷಲ್ ಆಗಿ ಏನಾದ್ರು ಅಂದ್ರೆ, ಸೊ ಮನೆ ಜವಾಬ್ದಾರಿ, ಆಫೀಸ್ ಜವಾಬ್ದಾರಿ, ಹೆಂಡತಿಯಾಗಿ, ಒಂದು ಮಗು ತಾಯಿಯಾಗಿ, ಸೊ ನಮ್ಮ ಅಮ್ಮನ ಸೊಸೆಯಾಗಿ, ನನ್ನ ತಮ್ಮಂಗೆ ಅತ್ತಿಗೆ ಆಗಿ, ಸೊ ಆರಾಮಾಗಿ ಜೀವನ ಮಾಡ್ಕೊಂಡು ಖುಷಿಯಾಗಿದೆ. ಸೂಪರ್. ಆಮೇಲೆ ನೀವೇ ಸೊಸೆಯಾಗಿ ಬರೋದು ಕಾರಣ ಅಂದರೆ ಎಲ್ಲರದು ಕಷ್ಟ ಸುಖ ಅನುಭವಿಸ್ಬೇಕು, ಎಲ್ಲ ಕಷ್ಟನೂ ಕೇಳಬೇಕು. ಅವ್ರಿಗೆ ಏನೇ ಒಂದು ಕೇಳಿ ಒಳ್ಳೆ ಬುದ್ಧಿ, ಒಳ್ಳೆ ಗುಣ ಐತೆ. ಆದರೂ ನಾವು ಏನೂ ಒಂದು ಮಾತು ನಾನು ಅಂದೂ ಇಲ್ಲ, ಈಗೂ ನಾನು ಅಂದೋದು ಇಲ್ಲ. ಅವ್ರಾಗ ಅವರು ಬದಿಕೊಂಡು ಹೋದ್ರೆ ಎಲ್ಲರೂ ಜೀವನ ಮಾಡ್ಕೊಂಡು ಚೆನ್ನಾಗಿರಲಿ, ಎಲ್ಲರೂ ಖುಷಿಯಾಗಿರಬೇಕು ಅನ್ನೋದೇ ನನಗೆ ಆಸೆ. ಹೆಣ್ಮಕ್ಳಂತೂ ಇಲ್ಲ ನಮಗೆ, ಅವರೇ ಹೆಣ್ಮಕ್ಳು, ಅವರೇ ಸೊಸೆ. ಸೂಪರ್. ಅದೊಂದು ಹೇಳಬೇಕು, ಇದುವರೆಗೂ ಒಂದು ಮಾತು ಏನು ಅಂದಿಲ್ಲ. ಸಪೋರ್ಟ್ ಮಾಡ್ತಾರೆ ಎಲ್ಲದ್ರಲ್ಲೂ. ಈ ಥರ ಮಾಡ್ಕೊ ಏನಾರು ಅಂದ್ರೂ ನನಗೆ ಸಪೋರ್ಟ್ ಮಾಡ್ತಾರೆ, ಇದುವರೆಗೂ ಸಪೋರ್ಟ್ ಮಾಡ್ತಾರೆ. ನಾಳೆ ಬೆಳಿಗ್ಗೆ ಬಂದು ಮಾಡ್ತಾರೆ. ಸೊಸೆ ನಾನು ಹೇಳ್ತೀನಲ್ಲ, ಎಮ್ಮೆ ಅಂತೀನಿ, ನನಗೆ ಬೇಜಾರಾಗ್ತದೆ. ಯಾಕೆ ಟೆನ್ಷನ್ ತಗೋಬೇಕು, ತಿಂದ್ರಿ ಬಿದ್ದಿರಲಿ ಬಿಡು ಅಂತೀನಿ ಅಷ್ಟೇ. ಅದೇ ಹೊಂದ್ಕೊಂಡು ಹೋಗ್ತಿದ್ದಾಳಲ್ಲ, ಅದೇ ನನಗೆ ಖುಷಿ. ಚೆನ್ನಾಗಿ ಹೋಗ್ತಿದ್ದಾಳೆ, ಎಲ್ಲರನ್ನೂ ಹೊಂದ್ಕೊಂಡು. ನಾನು ಹೇಳ್ತೀನಿ, ಎಲ್ಲರೂ ವಯಸ್ಸಾದವರು ಅವ್ರ ಮಕ್ಕಳ ಥರ ಚೆನ್ನಾಗಿ ನೋಡ್ಕೊಳ್ಳವ ಅಂತ ಹೇಳ್ತೀನಿ. ಅಕ್ಕ ಏನು ಅಂದರೆ ಫ್ಯಾಮಿಲಿನ ಕೇರ್ ಮಾಡೋ ಡಾಕ್ಟರ್ ಥರ ಚೆನ್ನಾಗಿ ಎಲ್ಲರೂ ನೋಡ್ಕೊಳ್ತಿದ್ದಾರೆ ಅಷ್ಟೇ. ಇಂಜೆಕ್ಷನ್ ನನಗೆ ಚುಸ್ತಾ ಇರ್ತದೆ. ಅದಕ್ಕೆ ಬಂದಮೇಲೆ ಮನೆಯಲ್ಲಿ ಖುಷಿ ವಾತಾವರಣ ಸೃಷ್ಟಿಯಾಗಿದೆ. ಸೊ ಅವರು ಮನೆಗೆ ಮಹಾಲಕ್ಷ್ಮಿ ಥರನೇ ಬಂದಿದ್ದಾರೆ. ಸೂಪರ್. ಅದಕ್ಕೆ ನಿಮ್ಮದು ಬೇಗ ಮದುವೆ ಆಗಲಿ. ಇಷ್ಟೆಲ್ಲ ನಿಮ್ಮ ಬಗ್ಗೆ ಹೇಳಿದರು, ಸೊ ನೀವೇನು ಹೇಳ್ತೀರಾ ಕೊನೆಯದಾಗಿ? ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿರೋ ಫ್ಯಾಮಿಲಿ ನನಗೆ ಸಿಕ್ಕಿದೆ. ಅಮ್ಮನ ಮನೇಲಿ ಹೇಗಿದ್ನೋ ಇಲ್ಲೂ ಹಾಗೆ ಇದ್ದೀನಿ, ಬಟ್ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಎಕ್ಸ್ಟ್ರಾ ಆಗಿದೆ. ಪಾಪು ಫ್ಯಾಮಿಲಿ ನೋಡ್ಕೊಬೇಕು. ಅಲ್ಲಾದರೆ ಅಮ್ಮ ನನ್ನ ಕೈಲಿ ಆಗ್ತಾ ಇಲ್ಲ ಮಾಡಿಬಿಡಿ ಅಂತ ಮಾಡಿಬಿಡ್ತಾ ಇದ್ರು, ಅಡುಗೆ ಆಗಲಿ ಬೇರೆ ಏನಾದ್ರು ಕೆಲಸ ಆಗಲಿ. ಇಲ್ಲಿ ಹಾಗಲ್ಲ, ಎಲ್ಲ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಇದೆ. ಅಲ್ಲ, ನಿಮ್ಗೆ ಏನಾದರೂ ನಿಮ್ಮ ಹಸ್ಬೆಂಡ್ಗೆ ಏನಾದರೂ ಹೇಳಲಿಕ್ಕಿದ್ರೆ, ನಾನು ಇಷ್ಟು ವರ್ಷ ನಿಮ್ಗೆ ಹೇಳಿಲ್ಲ, ಮನದಾಳದ ಮಾತು ಏನಾದರೂ ಶೇರ್ ಮಾಡಲಿಕ್ಕಿದ್ರೆ ಮಾಡ್ತಾರೆ ಸರ್. ಅಲ್ಲಲ್ಲೇ ಮಾಡ್ಬಿಡ್ತೀನಿ ನಾನು, ಆ ಥರ ಇಟ್ಕೊಳ್ಳೋದು ಏನು ಇಲ್ಲ. ಅನ್ಸಿದ್ದು ಅಲ್ಲಲ್ಲೇ ಹೇಳ್ಬಿಡ್ತಾ ಇರ್ತೀನಿ. ಅವ್ರು ಬೇಕಾದ್ರೆ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂತಾರೆ, ಮನಸ್ಸಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿ ಯಾವ್ದಾದ್ರು ಒಂದು ನೀವೇನಾದರೂ ಟೈಮಿಗೋಸ್ಕರ ವೆಯ್ಟ್ ಮಾಡ್ತಾರೆ. ಟೈಮ್ ಬಂದಾಗ ಮಾತ್ರ ಹೇಳ್ತಾರೆ ಅವರು. ಸೊ ಹಾಗಾಗಿ ನೀವು ಅವ್ರನ್ನ ಕೇಳಬೇಕು. ಸೊ ಈ 2 ವರ್ಷದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲದೆ ಸೊ ಚೆನ್ನಾಗಿದ್ದೀವಿ, ಹೀಗೆ ಚೆನ್ನಾಗಿರಬೇಕು ಅಂತ ನಾವು. ಸೂಪರ್. ಸೊ ನೋಡಿದಲ್ಲ ವೀಕ್ಷಕರೇ, ಒಂದು ಸಕ್ಸಸ್ಫುಲ್ ಲವ್ ಸ್ಟೋರಿ ಇದೆ. ಸೊ ಅದ್ರ ಜೊತೆಗೆ ಇವರಿಗೆ 4 ಜನ ತಾಯಿಂದರು. ಸೊ ಈ ಥರ ತುಂಬ ರೇರು ನಾನು ನೋಡಿರೋ ಪ್ರಕಾರ.
ಸೊ ನನಗಂತೂ ನಿಮ್ಮ ಮನೇಲಿ ನಿಮ್ಮ ಫ್ಯಾಮಿಲಿ ಕತೆ ಕೇಳಿ ನನಗಂತೂ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಿದ್ದಾಗ ಬಿಫೋರ್ ಅದಕ್ಕಿಂತ ಮುಂಚೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾವು ನಿಮ್ಮ ಮನೆಗೆ ಬರಬೇಕು, ನಾವು ನಿಮ್ಮ ಊರಿಗೆ ಬರಬೇಕು ಅಂದರೆ ಸಿಂಪಲ್, ನಮ್ಮ ಡಿಸ್ಪ್ಲೇ ಕೆಳಗಡೆ ನಂಬರ್ ಇದಕ್ಕೆ ನಿಮ್ಮ ಫೋಟೋಸು ವೀಡಿಯೋಸು ಏನಾದರೂ ಕಳಿಸಿ ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತಾ ಇದನ್ನು ಸಂಚಿಕೆ ಮುಗಿಸ್ತಿದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.